ಗೈಸ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಮ್ಮ ಅಪ್ಪ ನಾನು ಅಳ್ತಿರೋದು ನೋಡ್ತಿರೋದು. ಪ್ಲೀಸ್ ಡೋಂಟ್ ಕ್ರೈ, ಇಸ್ ಅ ಹ್ಯಾಪಿ ಮೂಮೆಂಟ್ ಗೈಸ್. Okay, let's go. Who is the farm? Hi, so welcome back to my new vlog guys. So your boys in traditional guys. ಕತೆ ಏನು ಅಂದರೆ ನೇಹಾ ಅವರು ನಾ ಟುಮ್ ಕರ್ಕೊಂಬಂದಿದ್ದಾನೆ. ಈಗ ಅವ್ರನ್ನ ಒಂದು ರೂಮಲ್ಲಿ ಕೂರಿಸ್ಬೇಕು. ನೇಹಾ ಅವ್ರನ್ನ ಒಂದು ರೂಮಲ್ಲಿ ಲಾಕ್ ಹಾಕ್ಬಿಟ್ಟು ಅವ್ರಿಗೊಂದು ಫೋನ್ ಕೊಟ್ಬಿಡೋಣ, ನೀವು ವ್ಲಾಗ್ ಮಾಡ್ಕೊಂಡಿರಿ ಇದರಲ್ಲಿ ಅಂತ. ಅವ್ರಿಗೇನು ಫೀಲ್ ಆಗ್ತಿದೆ ಎಲ್ಲನೂ. ಸೊ ಅದಾದಮೇಲೆ ನಮ್ಮ ಅತ್ತೆ ಅವ್ರದ್ದು ನಮ್ಮ ಮಾವ್ರದ್ದು ಎಲ್ಲರದ್ದು ಒಂದು ರಿಯಾಕ್ಷನ್ ಎಲ್ಲ ತೊಗೊಳೋದಿದೆ. ಸೊ ಏನು ಕತೆ ಅಂತ ನೋಡೋಣ, ಲೆಟ್ಸ್ ಗೋ. ಗೈಸ್ ಇಲ್ಲಿ ನೋಡಿ ನಮ್ಮ ಅಮ್ಮದು ಅವ್ರದ್ದೆಲ್ಲ ಇಲ್ಲಿ ಶೂಟ್ ನಡೀತಾ ಇದೆ. ಸೊ ಬನ್ನಿ. ಎಕ್ಸೈಟೆಡ್ ಗೈಸ್, ನರ್ವಸ್ ಎಕ್ಸೈಟೆಡ್. ಐ ಡೋಂಟ್ ನೋ ಹೆಂಗೆ ಹೇಳಿ ಫೀಲಿಂಗ್ ನಾನು ಹೆಂಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತ. ಅದ್ರ ಮಧ್ಯದಲ್ಲಿ ಹೇರ್ ಸ್ಟೈಲ್ ಸರಿ ಇದೆಯಾ ಅನ್ನೋ ಒಂದು ಭಯ. ನೋಡೋಣ ಬರಲಿ. ಅವರು ಬ್ಲೈಂಡ್ ಫೋಲ್ಡ್ ಆಗಿದ್ದಾರೆ, ನೋಡೋಣ. ಕಾಣಿಸ್ತಿದಲ್ಲ ಇದು ಬೆಳ ಕಾಣಿಸ್ತಿದ್ಯಾ? ಅಣ್ಣನ ಹೆಸರು ಕಾಣಿಸ್ತಿದ್ಯಾ ಕೆಳಗಡೆ? ನೋಡಿ ಗೈಸ್, ಈ ರೂಮ್ ಇದೆಯಲ್ಲ, ಈ ರೂಮಲ್ಲಿ ಈಗ ಅವ್ರನ್ನ ಕೂರಿಸ್ತಾ ಇದ್ದೀವಿ. ಒಂದು ಫೋನ್ನ ಬಿಟ್ಬಿಡ್ತೀವಿ. ಲೆಟರ್ ವ್ಲಾಗ್ ಆ್ಯಂಡ್ ಟೆಲ್ ಹರ್ ಎಕ್ಸ್ಪ್ರೆಷನ್ ವಾಟ್ ಈಸ್ ಫೀಲಿಂಗ್. ಬಿಕಾಸ್ ಆಲ್ಮೋಸ್ಟ್ 1 hour ಈ ರೂಮಲ್ಲಿ ಲಾಕ್ ಆಗಬೇಕು ಅವ್ರೀಗ. ಇಲ್ಲಿಂದ ಆಚೆ ಹೋಗೋ ಚಾನ್ಸಸ್ಸು ಇಲ್ಲ. ನಾನು ಅದೇ ನೋಡಿದೆ, ಏನಾದರೂ ಬಾಲ್ಕನಿಂದ ಆಚೆ ಬರ್ಬೋದಾ ಅಂತ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ. ಫೋನ್ ತೊಗೊಳ್ಳಿ, ಒಂದು ಫೋನ್ ಇದೆ, ಆರಾಮಾಗಿ ವ್ಲಾಗ್ ಮಾಡ್ಕೊಂಡಿದ್ದೀವಿ ಗೈಸ್. ಈಗ ಅಲ್ಲಿ ಕೂರಿಸಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ನೋಡ್ಬಿಟ್ರೆ ಏನೋ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಡೌಟ್ ಇರುತ್ತೆ. ಯಾಕಂದರೆ ಅಲ್ಲಿ ಸಾರಂಗ್ ಅಂತೆಲ್ಲ ಬರ್ದಿರುತ್ತಲ್ಲ, ಇಲ್ಲೇನೋ ಮಾಡ್ತೋಡಿ ಇವರು ಅಂತ ಗೊತ್ತಾಗಿರುತ್ತೆ. ಗೈಸ್ ಟುಮ್ ಗುಡ್ ಜಾಬ್. ಹೊಡಿಬಾರ್ದು ಅವ್ರನ್ನ ಮಾತು ಹೇಳ್ತೀವಿ. ಏನು ಬಾಯ್ ಬಿಟ್ಬಿಟ್ಟ? ಪ್ರಾಮಿಸ್ ಇಲ್ಲ, ನೇಹಾ ಡೇಟ್ ಬಂದು ಕೇಳೋದು ನನಗೆ ಫುಲ್ ಮೇಂಟೈನ್ ಮಾಡಿ ಇಲ್ಲ. ಗೈಸ್ ನೇಹಾ ಅವರು ಡೈರೆಕ್ಟ್ ಆಗಿ ಕೇಳ್ಬಿಟ್ರಂತೆ ಏನು ಪ್ರಪೋಸ್ ಮಾಡ್ತವ್ರ ಅಂತ. ಸೊ ಇದು ಪ್ಲಾನ್ ಸರಿ ಇಲ್ಲ. ಯಾಕೆ ಇನ್ನು ಅದು ಕಂಡು ನೀನು ಹೇಳ್ಬಾರ್ದಿತ್ತು ಹಾಕಕ್ಕೆ. ಅವ್ರಿಗೆ ಗೊತ್ತು, ಅದು ಕಂಡು ಹೇಳೋವರೆಗೂ ಅವ್ರಿಗೆ ಜಸ್ಟ್ ಶೂಟಿಗೆ ಹೋಗ್ತೀರಂತ ಇತ್ತು. ಯಾವಾಗ ಕಂಡು ಹೇಳ ಅವಾಗ ಡೌಟ್ ಬಂತು ಅವ್ರಿಗೆ ಏನೋ ಇದೆ ಅಂತ. ಗೈಸ್ ಪ್ಲಾನ್ ಒಂಚೂರು ಮೇಲೆ ಕೆಳಗಾಗಿದೆ. ನೇಹಾ ಅವ್ರು ಏನು ಪ್ರಪೋಸ್ ಮಾಡ್ತವ್ರ ಅಂತ ಡೈರೆಕ್ಟಾಗಿ ಸಾಯಿಲ್ ಹತ್ರ ಕೇಳ್ಬಿಟ್ರಂತೆ. ಸೊ ಈಗ ಸಾಯಿಲ್ ಏನು ಹೇಳ್ದೆ ನೀನು ಹೇಳ್ದೆ ಫುಲ್ ಮ್ಯಾನೇಜ್ ಮಾಡಿ ಏನು ಹೇಳ್ದೆ? ಇಲ್ಲ ಇದೆಲ್ಲ ಯಾರು ಹೇಳಿದ್ದು, ಇದೆಲ್ಲ ಚಾನ್ಸ್ ಇಲ್ವಲ್ಲ, ಇದೆಲ್ಲ ನನಗೂ ಏನು ಐಡಿಯಾ ಇಲ್ಲ. ಅದೇ ಶೂಟಿಗೆ ಏನೋ ಸರ್ಪ್ರೈಸ್ ಇದೆ ಅಷ್ಟೇ, ಬಟ್ ಅದಲ್ಲ ಕನ್ಫರ್ಮ್ ಆಗ ಇಲ್ಲ. ಬಟ್ ಪ್ರಪೋಸ್ ಅಂತ ಗೊತ್ತಿರುತ್ತೆ, ಬೊಕ್ಕೆ ಬಗ್ಗೆ ನಿಜವಾಗ್ಲೂ ಐಡಿಯಾ ಇರಲ್ಲ. ಈಗ ಇನ್ನೊಂದು ಅವರಲ್ಲಿ ಕೂರ್ಬೇಕು. ಅವ್ರವ್ರು ಫೋನ್ ಕೊಟ್ಟು ಬಂದ್ಬಿಟ್ಟಿದ್ದೀನಿ, ಮಗ ಏನು ಅನಿಸ್ತಿದೆಲ್ಲ ವ್ಲಾಗ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ದೀನಿ ಸಾಯಿಲ್ ಹೇಳೋಕ್ಕೆ. ಬನ್ನಿ ಈಗ ಅವಾಗ ಕಾಲ್ ಮಾಡಿ ಚೆಕ್ ಮಾಡ್ತೀರಿ ನೀನು. ಸಾಯಿಲ್ ಒಬ್ಬನೇ POC, ಅವ್ರಿಗೆ ಬೇರೆ ಯಾರು ಕಾಂಟ್ಯಾಕ್ಟೆಡ್ ಇಲ್ಲ. ಲೆಟ್ಸ್ ಗೋ ಗೈಸ್, ಅಲ್ಲಿಗೆ ಹೋಗೋಣ ಬನ್ನಿ. ಒಂದ್ಸಲ ನಂಗೆ ಹೆಂಗ್ 1 2 3 4 5 6 7 ಅಲ್ಲಿ 8 ಬನ್ನಿ. ವೆರಿ ಬ್ಯೂಟಿಫುಲ್ ಬ್ರೋ. ಅಂಡ್ ಅದನ್ನು ಚೆನ್ನಾಗಿ ಕಾಣೋದು, ಫ್ಲವರ್ಸ್ ಚೆನ್ನಾಗಿ ಕಾಣೋದು ಬ್ರೋ. ಅದ್ರ ಡ್ರಾಪ್ಲೆಟ್ಸ್ ಎಲ್ಲ ಬಿದ್ದಿದ್ರೆ ಇಲ್ಲ ಅಂದ್ರೆ ಡ್ರೈ ಆಗ್ಬಿಡ್ತಾ ಇತ್ತು. ಬೇಗ ಮಾಡಿದೆ. ಹೆಂಗ ಅನಿಸ್ತಾ ಇದೆ? ಚೆನ್ನಾಗಿದ್ಯಾ? ಇವಾಗ ಸ್ಟ್ಯಾಂಡರ್ಡ್ಸ್ ಇಲ್ಲ ಹೋಗ್ಬಿಟ್ಟಿದೆ. ಇವಾಗ ಕನ್ನಡದಲ್ಲಿ ನೆಕ್ಸ್ಟ್ ಯಾರೇ ಮಾಡಿದ್ರು, ಈ ಲೆವೆಲ್ ಪ್ರಪೋಸ್ ಯಾರೋ ಮಾಡಿದ್ರೆ ಜನ ವೇಟ್ ಮಾಡ್ತಾರೆ. ಇದಕ್ಕಿನ್ನ ಏನಾದ್ರು ಬ್ರೋ ಇದೆಲ್ಲ ಹೆಗ್ಗೆ ಬ್ರೋ, ಇದೆಲ್ಲ ಐಡಿಯಾ ಆದ್ರೆ ಹೆಂಗ್ ಬರುತ್ತೆ ಬ್ರೋ? ಯಾವ್ದೋ ಒಂದು ರೀಲ್ ನೋಡಿದ್ದೆ ನಾನೇನ್ ಅನ್ಕೊಂಡೆ ಗೊತ್ತಾ, ಅದೇ ತರ ಲಾರಿ ಮೇಲೆ ಏನಾದ್ರು ಮಾಡ್ತೀರಾ ಆ ತರ ಡಿಫ್ರೆಂಟ್ ಆಗಿ ಅಂತ ಅನ್ಕೊಂಡೆ. ಬಟ್ ಹಿಂಗೆಲ್ಲ ನಿಲ್ಸೇನೋ ಡಿಫ್ರೆಂಟ್ ಆಗಿ ಮಾಡಿದ್ರೆ ಇವಾಗ ಇಲ್ಲಿ ಹೋಗ್ಬಿಡ್ತು ಬಾರ್ಸ್ ಸಡನ್ ಆಗಿ. ಈ ತರ ರೀಕ್ರಿಯೇಟ್ ಮಾಡೋಕ್ಕೂ ತುಂಬಾ ಕಷ್ಟ ಬ್ರೋ. ಇಷ್ಟು ಟೈಮ್ ಬ್ರೋ ಟೀಮ್ ಹ್ಯಾಸ್ ಪುಟ್ ಅ ಲಾಟ್ ಆಫ್ ಎಫರ್ಟ್. ಅದನ್ನೇ ನೀವೇನ್ ನೋಡ್ತಾ ಇದ್ರೆ ಕ್ಯಾಮ್ರಾದಲ್ಲಿ ಇದೆಲ್ಲ ಇದು ಬಿಟ್ಟಿಲ್ಲ ಒಂದಷ್ಟು ಒಂದು 150 ಜನ ವರ್ಕ್ ಮಾಡ್ತಿದ್ದಾರೆ ಇದ್ರ ಮೇಲೆ. ಒಂದು ಕೆಲಸಕ್ಕೆ ಐ ಡೋಂಟ್ ಥಿಂಕ್ ಸೊ ಇದನ್ನ ಪುಲ್ ಆಫ್ ಮಾಡೋದು ಎಷ್ಟು ಈಸಿ ಐತೆ ಅಂತಲ್ಲ. ನೆಕ್ಸ್ಟ್ ಇದಕ್ಕಿಂತ ಬಿಗಾಗಿ ಯಾರು ಪುಲ್ ಆಫ್ ಮಾಡ್ತಾರೆ ದೇವರಾಣೆ ಗೊತ್ತಿಲ್ಲ ಕನ್ನಡದಲ್ಲಿ. ಅಲ್ಲ ಯಾ ನೋಡೋಣ. ಕ್ರೇಜಿ ಬ್ರೋ, ದಿಸ್ ಇಸ್ ಮ್ಯಾಡ್ನೆಸ್ ಆಕ್ಚುಲಿ. ಸಕದಾಗಿ ಮಾಡಿದ್ರು. ಮ್ಯಾಡ್ನೆಸ್ ಅಂಡ್ ಲವ್. ಲವ್ ಅಲ್ಲಿ ಮ್ಯಾಡ್ನೆಸ್ ಇರಲೇಬೇಕಲ್ಲ, ಇಲ್ಲ ಕಷ್ಟ ಆಯ್ತು. ಗೈಸ್ ಇವಾಗ ನಮ್ಮ ಜೊತೆ ಟುಮ್ ಅವ್ರಿದ್ದಾರೆ. ಸೊ ನೋಡಿದಾಗ ಹೇಗಿತ್ತು ರಿಯಾಕ್ಷನ್ನು? ತುಂಬ ಖುಷಿ ಆಯಿತು. ನೆನ್ನೆ ನೋಡಿದಾಗ ಏನು ಅಷ್ಟು ಪ್ರಿಪೇರ್ ಆಗಿರಲಿಲ್ಲ, ಬಟ್ ಇವಾಗ ನೋಡಿದಾಗ ವಾವ್ ಅನಿಸ್ತೈತೆ. ತುಂಬ ಟೆನ್ಷನ್ ಆಗ್ತಿದೆ, ತುಂಬ ಟೈಮ್ ನಡೀತಿದೆಯಲ್ಲ, ಇನ್ನು ಮಳೆ ಬೇರೆ. ಮಳೆ ಜೋರಾಗಿ ಬಂದು ಮಳೆನ ಮಾಡೋದು ಅದಂತೂ ಪಕ್ಕ. ತುಂಬ ಎಫರ್ಟ್ಸ್ ಹಾಕಿ ಮಾಡ್ತಾವನೆ, ತುಂಬ ಖುಷಿ ಆಯಿತು. ಆ್ಯಂಡ್ ಸ್ನೇಹ ಅವ್ರು ಡಿಸರ್ವ್ ಮಾಡ್ತಾ ಇದನ್ನು. ಇದು ಇನ್ನೂ ಕಮ್ಮಿ ಅನ್ಸುತ್ತೆ, ಇನ್ನೂ ಜಾಸ್ತಿ ಡಿಸರ್ವ್ ಮಾಡ್ತಾನೆ ಅವರು. ಸೊ ನೋಡೋಣ ಸಾಯಿಲ್ ಅವ್ನ ಪ್ರಪೋಸ್ ಯಾವ ಥರ ಮಾಡ್ತಾನೆ, ಅದು ಬೇಡ ಅದು ಹೇಳೋದು. ನೇಹಾ ಅವ್ರ ತಾತಾಜಿ ಇದ್ದಾರೆ. ಸೊ ಬನ್ನಿ ಅವ್ರದ್ದು ರಿಯಾಕ್ಷನ್ ಕೇಳೋಣ. ಸೊ ನಿಮಗೆ ಫಸ್ಟ್ ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತು ನೋಡಿದಾಗ? ಫಸ್ಟ್ ಸರ್, ನಾನು ನನ್ನ ಲೈಫ್ನಲ್ಲಿ
ಬೊಕ್ಕೆ ಅನ್ನೋದು ಇಷ್ಟು ದೊಡ್ಡದು ಮಾಡಿರೋದು ಯಾವಾಗಲೂ ನಾನು ನೋಡಿಲ್ಲ, ಇದೇ ಫಸ್ಟ್ ಟೈಮು. ಇದರಲ್ಲಿ ಶ್ಯಾಮು ಅವರು ಏನೇನೋ ಪ್ಲ್ಯಾನ್ಗಳು ಮಾಡ್ತಾರೆ. ಆ ಪ್ಲ್ಯಾನ್ ಯಾರಿಗೂ ಗೊತ್ತಿರಲ್ಲ, ಅದು ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ, ನಾವೆಲ್ಲ ನೋಡಿದ್ರೆ ಆಶ್ಚರ್ಯವಾಗಿ ನೋಡಬೇಕಾಗುತ್ತೆ. ಆ ಥರ ಇದೆ, ತುಂಬ ಚೆನ್ನಾಗಿದೆ. ನಿಮಗೆ ಹೇಗೆ ಅನ್ನಿಸ್ತು? ಅಷ್ಟೇ, ನಮಗೂ ಸಂತೋಷ ಮಾಡ್ತಾ ಇರೋದು, ಸ್ಯಾಮ್ ಮಾಡ್ತಾ ಇರೋದು ನೇಹಾಗೆ ಎಲ್ಲ ನಮಗೂ ಸಂತೋಷ ಆಗ್ತಾ ಇದೆ. ಯಾವಾಗೂ ನೋಡಲಿಲ್ಲ ನಾವು ಈ ಥರ ಇದಕ್ಕೆ ಹೋಗಿ. ಹೌದೌದು, ಬಂದಾಗ ಗೊತ್ತಾಗ್ಲಿಲ್ಲ, ಮಳೆ ಬರ್ತಿತ್ತು ಹಿಂಗೆ ಇಟ್ಕೊಂಡ್ ಬಂದ್ಬಿಟ್ವಿ. ಬಟ್ ನೋಡ್ಬಿಟ್ಟು ಶಾಕ್ ಆಯ್ತು, ಇಷ್ಟು ದೊಡ್ಡ ಬೊಕ್ಕೆ, ರಿಯಲಿ ಲಾಟ್ ಆಫ್ ಎಫರ್ಟ್ಸ್, ಟೂ ಗುಡ್. ಬೊಕ್ಕೆ ನೋಡ್ಬಿಟ್ಟು ವೆರಿ ಹ್ಯಾಪಿ. ಇಲ್ಲ ಬ್ರೋ, ಇಲ್ಲ ನೋಡಿ. ಓ ಮೈ ಗಾಡ್, ಕ್ರೇಜಿ ಬ್ರೋ. ಹತ್ರ ಹೋಗ್ಬೋದಾ? ಇಲ್ಲ ಬ್ರೋ, ರೆಡಿ ಆಗಲಿ ಆಮೇಲೆ ಬ್ರೋ ರಿಯಾಕ್ಷನ್ ಹಿಂಗೈತೆ. ವೆರಿ ಗುಡ್ ಬ್ರೋ, ವೆರಿ ನೈಸ್, ವೆರಿ 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 ನೈಸ್. ಹೇಗೆ ಅನಿಸ್ತಿದೆ ಬ್ರೋ? ತುಂಬ ಚೆನ್ನಾಗಿ ಅನಿಸ್ತಿದೆ. ನೀವು ನೋಡ್ಬೋದು ಆಂಟಿ, ಈಗ ನಿಮ್ದು ಇಂಟರ್ವ್ಯೂ ನೆಕ್ಸ್ಟ್. ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಬ್ರೋ ಅದು ಹೇಗೆ ಮೇಲೆ ಮಾಡಿದ್ದು ಸೆಟಪ್? ಸ್ಟ್ರಕ್ಚರ್ ಮಾಡಿರೋದು ಬ್ರೋ. ಸ್ಟ್ರಕ್ಚರ್ ಮಾಡಿ ಮೇಲೆ ಹೋಗಿ ಹೂ ಇಟ್ಟದ್ದು ಹೇಗೆ? ಅದೆಲ್ಲ ಫುಲ್ ಲೇಬರ್ಸ್ ಹತ್ತಿ ಮಾಡಿರೋದು ಕಂಪ್ಲೀಟ್. ಫಸ್ಟ್ ಆಕ್ಚುಲಿ ಆ ಗ್ರೀನ್ ನೋಡ್ಬೋದು, ಗ್ರೀನ್ ಹೌ ವಾಸ್ ದಿಸ್ ಮೇಡ್ ಅಂತ. ಬಟ್ ಸಮಥಿಂಗ್ ರಿಯಲಿ ಕ್ರೇಜಿ ಅಂಡ್ ಐ ಹ್ಯಾವ್ ನೆವರ್ ವಾಚ್ಡ್. ಆಲ್ ಥ್ಯಾಂಕ್ಸ್ ಟು ಬಿ ಇವೆಂಟ್ಸ್. ತುಂಬ ಒಳ್ಳೆಯದು. ಸೊ ನಾವು ಐಡಿಯಾ ಹೇಳಿದ ತಕ್ಷಣ ನೆಕ್ಸ್ಟ್ ಸಾಯಿಲ್ ಮದುವೆಗೆ ಸಹ ರೆಡಿ ಆಗತ್ತೆ ಆಗಿದ್ರೆ. ಅದು ಅವ್ರು ಡಿಸೈಡ್. ಸಾಯಿಲ್ ಮದುವೆಗೆ ಇನ್ನೂ ದೊಡ್ಡದು ಮಾಡ್ಸೋಣ ಅಂತಿದ್ದೀವಿ, ಬೇರೆ ಕಡೆ ಹುಡುಗಿ ಸೆಟ್ ಆಗಿದೆ. ಹೇಳ್ತಿರೋದು ಕೇಳ್ಬೇಕಲ್ಲ. ಸೈಶು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾರೆ. ಹಾಫ್ ಡೇ ಬಂದಿದ್ದೀನಿ ಇವತ್ತು, ಸ್ಪೆಷಲ್ ಡೇ ಅಲ್ವಾ. ಹೇಗೆ ಸೈಶು ಫಸ್ಟ್ ನೋಡಿದಾಗ? ಓ ಮೈ ಗಾಡ್, ಎಷ್ಟು ದೊಡ್ಡದು. ನಾನು ಸ್ಟ್ರಕ್ಚರ್ ನೋಡ್ಬಿಟ್ಟು ಓಕೆ ಇರುತ್ತೆ ದೊಡ್ಡದು, ಬಟ್ ಇಷ್ಟು ದೊಡ್ಡದಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ ನಿಜವಾಗ್ಲೂ. ಆ್ಯಕ್ಚುಲಿ ಮೋಸ್ಟ್ಲಿ ನನಗೂ ನೋಡಿದಾಗ ವಿಡಿಯೋದಲ್ಲಿ ಮೋಸ್ಟ್ ಪ್ರಾಬ್ಲಿ ಅಷ್ಟು ದೊಡ್ಡದಂತ ಅನಿಸ್ತಿಲ್ಲ ಅನ್ಸುತ್ತೆ. ನಾವಿಲ್ಲಿ ನೋಡಿದಾಗ ನಮಗೆ ತುಂಬಾ ಮ್ಯಾಸಿವ್ ಇದೆ. ಹೌದು. ಎಷ್ಟು ರೋಸಸ್? ರೋಸಸ್ 20,000 ರೋಸಸ್. 20,000. ಓ ಮೈ ಗಾಡ್. ಆಮೇಲೆ ಕ್ರಶಾಂತಮ್ ಒಂದು 25,000. ಅಲ್ಲಿ ಕ್ಯಾಟ್ ವಾಕು. ಇಷ್ಟು ದೊಡ್ಡ ಬೊಕೆನಾ? ಇಷ್ಟು ದೊಡ್ಡ ಬೊಕೆ ನಿಮ್ಮ ಮಗಳಿದೆ. ಏನು ಅನಿಸ್ತಿದೆ? ಮನೆಗೆ ತೊಗೊಂಡೋಗ್ಬೋದು ನೀವು. ಇದನ್ನ ಹೆಂಗ ಅದನ್ನ ಹಗ್ ಮಾಡ್ಕೊಳ್ಳೋಕ್ಕೂ ಆಗಲ್ವೇ? ಹಂಗಾದ್ರೇನು ಸಾಕಾಗಲ್ಲ ಅವರಿಬ್ರು. ಅವ್ಳ ಲೈಫ್ ಟೈಮ್ಗೂ ಸೇರಿಸ್ಬೇಕಾಗಿರೋ ಅಷ್ಟು ಹೂವನ್ನು ಒಂದೇ ದಿನ ಕೊಡಿಸ್ಬಿಟ್ಟಿದ್ದಾರೆ. ಡೈಲಿ ಹೂವು ಕೊಡಿಸ್ಲಿಲ್ಲ ಗಂಡ ಅನ್ನೋ ಪ್ರಾಬ್ಲಮ್ಮೇ ಬರಲ್ಲ. ಹೇಳ್ಬೋದು ಮಾತು ಫ್ಯೂಚರಲ್ಲಿ. ನನ್ಗೊಂದು ಹೂವನ್ನು ಕೊಡಿಸ್ಲಿಲ್ಲ ಅಂದ್ರೆ ಅಷ್ಟು ಒಂದು ಲಾರಿ ಹೂವು ಕೊಡಿಸಿದೀನಿ. ಇನ್ನೇನ್ ಬೇಕು ಅಂತ ಹೇಳೋದಕ್ಕೆ ತಲೆ ಓಡ್ಸೋಣ ಸ್ವಲ್ಪ ಅಲ್ಲ, ಲೈಫ್ ಕೂಡ ಒಂದೇ ಕೊಟ್ಬಿಡೋಣ ಅಂತ. ಓ ಬಾಬಾ. ನನ್ನ ಬೆಸ್ಟ್ ಫ್ರೆಂಡ್ ಹೇಳಿದ ಕೆಲಸ ಮಾಡ್ತಾರಲ್ಲ, ಅದು ಏನಂತಾರೆ ಅದಕ್ಕೆ, ಅದು ಬ್ಲಡ್ಡಲ್ಲೇ ಇದೆ ಎಲ್ಲ. ಅದು ಅಲ್ವಾ? ಆದರೆ ಖುಷಿ ಆ ಥರ ಮಾಡೋದು. ಎಲ್ಲ ಮಾಡಲ್ಲ, ಹೇಳಿದೆಲ್ಲ ಆಗ್ಬಿಡಲ್ಲ. ಆದ್ರೆ ಯಾರು ಇಮ್ಯಾಜಿನ್ ಮಾಡಿ ಯಾವ್ದೋ ಒಂದು ರೀಲ್ ನಾರ್ಮಲ್ ಸುಮ್ಮನೆ ನೋಡ್ದ, ನನಗೆ ಈ ತರ ಇದಕ್ಕೆ ದೊಡ್ಡ ಬೊಕ್ಕೆ ಕೊಡ್ತೀನಿ ಅಂತ. ಖುಷಿ ಆಗುತ್ತೆ. ಇಂಥ ಫ್ರೆಂಡ್ ನಾವು ಅವ್ರ ಫ್ರೆಂಡ್ ಆಗಿದ್ದೀನಲ್ಲ, ಅದಕ್ಕೆ ಪ್ರೌಡ್ ಫೀಲ್. ನಾನು ಈ ಥರ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇದು ಮುಗಿದ ತಕ್ಷಣ ನಂದೆ ಸೇಮು, ಎಲ್ಲ ಸೇಮು, ಹೆಸರು ಚೇಂಜ್ ಮಾಡಿ ಮುಗಿಸ್ಬಿಡೋದು. 4 ದಿವಸ ಬಾಡಿಗೆ ಕೊಟ್ಬಿಡೋಣ. ಬಂದಲ್ಲ ಫೋನ್ ಟಿಕೆಟ್ ಇಡ್ಬೋದಲ್ವಾ? ಟಿಕೆಟ್ ಇಟ್ಟು ಮಾಡಿದ್ರೆ ಒಳ್ಳೆ ಕೆಲಸ. ನಿಮ್ಗೆ ಅದು ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ ಬೊಕ್ಕೆ ಕೊಡ್ಬೇಕಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಜಸ್ಟ್ ಆಫರಲ್ಲಿ ಬಿಟ್ಟಿದ್ದೀವಿ 999. ಕೇಳಿಸ್ಕೊಂಡ್ಬಿಟ್ರೆ ಅಣ್ಣ ಇಬ್ರು ಹೊಡಿತಾನೆ. ಗೈಸ್, ಸೊ ಮಳೆ ಸ್ವಲ್ಪ ನಿಂತಿದೆ. ಮೋಡ ಸ್ವಲ್ಪ ಕ್ಲಿಯರ್ ಆಗಿದೆ. ಹೋಪ್ಫುಲಿ ಮಳೆ ಬರದೇ ಇದ್ರೆ ಒಳ್ಳೇದು. ಬಟ್ ಪ್ಲಾನ್ ಏನಿತ್ತು ಅಂದರೆ ಬಟ್ಟೆ ಹಾಕ್ಬೇಕು ಅಂತ ಹೇಳಿದ್ರು. ಅದ್ರ ಮೇಲೆ ಏನು ಮಾಡೋದು ಗೊತ್ತಿಲ್ಲ. ಕ್ರೇನ್ ವಾಪಸ್ ಹೋದ್ಮೇಲೆ ಈಗ ಬಟ್ಟೆ ಹಾಕೋಕ್ಕಾಗಲ್ಲ. ಲೆಟ್ಸ್ ಸಿ ಏನು ದಾರಿ ಇದೆ, ಬೇರೆ ಆಪ್ಷನ್ ಏನಿದೆ ಅಂತ ನೋಡೋಣ. ಈಗ ಇನ್ನೂ ಫುಲ್ ಆಗಿಲ್ಲ ಅತ್ತೆಗಾರು. ಈ ಬೊಕ್ಕೆಗಿಂತ ನಿಮ್ಮ ಮಗಳು ಮಕ್ಕದಲ್ಲಿ ಆ ಖುಷಿ ನೋಡಿದ್ಮೇಲೆ ಖುಷಿ ಹೇಳ್ತೀನಿ. ಬೊಕ್ಕೆಗಿಂತ ಸ್ಮೈಲ್ ಇಂಪಾರ್ಟೆಂಟ್ ಅತ್ತೆಗಾರು. ಇವಾಗ ಅವ್ರು ನನ್ನನ್ನು ಕ್ವೆಶ್ಚನ್ ಮಾಡಿದ್ರಲ್ಲ, ಅವ್ರಿಗೆ ಹೇಳ್ದೆ, ಅವ್ರ ಮೇಕಪ್ ಮಾಡಿರೋ ಬ್ಲಷ್ಗಿಂತಲೂ ಬೊಕ್ಕೆ ನೋಡಿದ್ಮೇಲೆ ಅವ್ಳು ಪಿಂಕ್ ಆಗೋಗ್ತಾಳೆ, ಇನ್ನೂ ಬ್ಲಷ್ ಆಗ್ತಾಳೆ ಅಂತ. ಬ್ಲಷ್ ಹಾಕ್ಬಾರ್ದಿತ್ತು ಅವರು. ಏನೋ ಹೇಳೋದು ಗೊತ್ತಾಯ್ತಾ? ನಾವೆಲ್ಲ ಹೇಳಿದ್ದು ಫೋಟೋ ಶೂಟು. ಓ ಹಂಗ ಫೋಟೋ ಶೂಟ್ ರೆಡಿ ಆಗೋ ಅದಕ್ಕೆ ಟ್ರೆಡಿಷನಲ್. ಸಾಹಿಲ್ ಮೇಡಮ್ ಕೇಳಿಲ್ವಾ? ಒಂದು ಚೂಡಿದಾರ್ ಹಾಕೊಂಡ್ ಬಂದ್ಬಿಡ್ತಾಳೆ ಅವಳು. ಕೇಳಿದ್ರಾ ಏನಂತ?
ಕೇಳಿದ್ರು ಪ್ರಪೋಸ್ ಮಾಡ್ತವ್ರ ಅಂತ. ಏನ್ ಹೇಳಿದ್ರಿ? ಇಲ್ಲ ಅಂತ. ಇವಾಗ ನೀವು ಬಿಡ್ಬೇಕಿತ್ತು ನೀನು ಆಕ್ಚುಲಿ. ಟ್ರೆಡಿಷನಲ್ ಅಲ್ಲಿ ಮಾಡ್ತಾರೆ ನಿಮ್ಗೆ ಅಂತ ಹೇಳಿದೆ. ಓ ಐಶು ಒಳ್ಳೆ ಪಾಯಿಂಟ್. ಐಶು ಹೇಳಿರೋ ಪಾಯಿಂಟ್ ಚೆನ್ನಾಗಿದೆ. ಚೆನ್ನಾಗಿ ಹೇಳಿ. ವ್ಲಾಗ್ ನೋಡಿ ನಾನು ಚೆನ್ನಾಗಿ ಪಾಯಿಂಟ್ ಹೇಳಿದ್ದೀನಿ. ಇಲ್ಲ ಅವ್ರು ಕ್ಯಾಮ್ರಾಮನ್ ಹಿಂಗೆ ಅಂದರು. ಇಲ್ಲ ಬ್ರೋ ಒಂದು ಸಿಗ್ನಲ್ ಕೊಟ್ಟರು, ನೀನು ಹ್ಞೂ ಅಂದ್ಬಿಟ್ಟು ಆಮೇಲೆ ಹೇಳಿದರು. ಓ ಕೊಟ್ಬಿಟ್ಟಿದ್ದಾರೆ ಬ್ರೋ. ನೀನು ಏನು ಟಾರ್ಗೆಟ್ ಮಾಡ್ಕೊಂಡು ಉಪ್ತಾ ಇದೆಯಾ ನನಗೆ ಎಲ್ಲೋದಲ್ಲಿ ಬಂದು. ಗೈಸ್ ಐ ಆಮ್ ಸೂಪರ್ ಹ್ಯಾಪಿ. ಮಳೆ ನಿಂತೋಯ್ತು, ಅಂದರೆ ಮಳೆ ಬರ್ತಾ ಇಲ್ಲ, ಕ್ಲಿಯರ್ ಆಗಿದೆ ಮೋಡ. ಹಿಂಗೆ ಇದ್ದರೆ ಚೆನ್ನಾಗಿರುತ್ತೆ. ಐ ಆಮ್ ಹೋಪಿಂಗ್ ಫಾರ್ ಇಟ್. ನೋಡೋಣ. ಅದು ಬಿಟ್ಟರೆ ನನಗೆ ಒಂದು ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ಎನರ್ಜಿ ಲೋ ಅಲ್ಲಿದ್ದೀನಿ. ಸೊ ವಾಂಟ್ ಲಿಟಲ್ ಎನರ್ಜಿ. ಬನ್ನಿ ಬ್ರೋ. ಕಾಫಿ ಬೇಕಾ ಬ್ರೋ? ರಿಲೀಸ್ ಸಾರಿ ಸ್ವಲ್ಪ ಲೇಟ್ ಆಗ್ತಿದೆ. ಡೋಂಟ್ ಮೈಂಡ್. ವಿ ವಾಂಟ್ ದಟ್ ಸ್ವಲ್ಪ ಕತ್ಲಾಗಿ ಅಂತ. ಏನು ತಂದ್ರಿ ಗಿಫ್ಟು? ಗಿಫ್ಟ್ ಇದು ಪ್ರಪೋಸಲ್ ಇವೆಂಟ್ ಬ್ರೋ. ನಾನು ಯೋಚನೆ ಮಾಡಿ ಪ್ರಪೋಸಲ್ ಎಂತ ಗಿಫ್ಟ್ ಮಾಡೋದು ನಾನು ಯೋಚನೆ ಮಾಡಿ. ನಮ್ಮ ಕೈ ಡಿಯೋರ್ ತರಿಸಿದ್ರಿ ಮೊನ್ನೆ ಯಾರಿಗೋ. ಹಂಗೆ ವಾಟ್ಸಪ್ ಮೆಸೇಜ್ ಇದೆ ಯಾವ ಪರ್ಫ್ಯೂಮ್ ಅಂತ. ಬ್ರೋ ನಂಗೆ ಡಿಯೋರ್ ಬೇಕಿತ್ತು. ಸರಿ ಬ್ರೋ. ಆರಾಧ್ಯ ಅವರು ಇದ್ದಾರೆ. ಆರಾಧ್ಯ ಬ್ರೋ ಹಾಯ್. ಹಾಯ್ ಬ್ರೋ. ವೆಲ್ಕಮ್. ಸ್ವಲ್ಪ ದೂರ ಆಯಿತು. ಥ್ಯಾಂಕ್ ಯು ಒಬ್ಬರೇ ಬಂದಿದ್ದಕ್ಕೆ. ಫ್ರೆಂಡ್ಸ್ಗೋಸ್ಕರ ಪ್ರಾಣ ಕೊಡೋಣ ಬೈ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಬನ್ನಿ ಪ್ರಾಣ ಬೇಡ, ಅವ್ರು ತಿನ್ನೋಕೆ ಕೊಡಿಸ್ಬಿಡಿ ಸರ್. ಬನ್ನಿ ಏನು ಕುಡಿತೀರಾ, ಏನು ತಿಂತೀರಾ? ಅದು ತಿಂದಿಲ್ಲ ಅಂದರೆ ಇವತ್ತು ನೀವೊಂದು ತಿಂತೀರಾ ಬ್ರೋ? ನಿಮ್ದಾ ಪಾಪ. ಹಾಂ ಗೈಸ್, ಫ್ರೆಂಡ್ಶಿಪ್ ಗೈಸ್. ಇಲ್ಲ 3 ಗಂಟೆ ಕರೆದ್ರಿ ಬಂದ್ರಿ ಗೈಸ್. ಬರೋಕ್ಕಿಂತ ಮುಂಚೆನೇ ಬಂದಿ. ನಾನು 1 hour ವೆಯ್ಟ್ ಮಾಡಿದ್ದೀನಿ. ಡೆಕೋರೇಷನ್ ನೋಡ್ಲಿ ಅಂತ ಅಲ್ಲ, ಬಂದು ಡೆಕೋರೇಷನ್ ಮಾಡ್ಲಿ ಅಂತ ಕರೆದಿರೋದು. ನಾವು ಹೆಲ್ಪ್ ಮಾಡ್ತಾ ಇಲ್ಲ. ಸ್ವಲ್ಪ ಟೈಮ್ ತಗೊಳ್ಳಿ, ಎಲ್ಲರೂ ಆರಾಮಾಗಿ ಚಿಲ್ ಮಾಡಲಿ ಅಂತ. ಹಿಂಗೆ ಆಗ್ಬೇಕು. ನಾವೆಲ್ಲ ಯಾವತ್ತು ಹೇಳಿ ಸಿಮ್ರನ್ SMR ನೀವಿಬ್ರು ಮಾತ್ರ ಮಾತಾಡಬೇಡಿ. 9 ಗಂಟೆಗೆ ಕರೆದು 1 ಗಂಟೆಗೆ ಮನೆ ಕಳಿಸಿದ್ದಾರೆ ಇವರಿಬ್ರು. ಎರಡು ಇವೆಂಟ್ ನಂದು ಬಿಡಿ. ಇವ್ರು ಪ್ರಪೋಸ್ ಇವೆಂಟ್ ನಿಮ್ದು ಅಲ್ಲ, ಇವ್ರಿಬ್ರು ಬಿಡಿ. ಇವ್ರು 6 hour ಇಬ್ರು ಮಾತಾಡಂಗಿಲ್ಲ. ನೇಚರ್ಸ್ ಕಾಲ್. ಅದೇ ಇಬ್ರು ಮಾತಾಡಂಗಿಲ್ಲ ಇವಾಗ. ನೇಚರ್ಸ್ ಕಾಲ್ ಮಾಡ್ತಲ್ಲ ಬ್ರೋ, ಅದಕ್ಕೆ. ನೇಚರ್ಸ್ ಕಾಲ್ ಅಂದ್ರೆ ಬೇರೆ. ಮಾಡ್ತಲ್ಲ, ಎರಡು ಒಂದೇ ಅಲ್ಲ. ಬನ್ನಿ ಕಾಫಿ ತಗೊಳ್ಳೋಣ ಗೈಸ್. ಸೊ ನಮ್ಮ ಕ್ರಿಯೇಟರ್ಸ್ ಗ್ಯಾಂಗ್ ಎಲ್ಲ ಆಚೆ ಹೋಗ್ಬಿಟ್ಟಿದೆ. ಕನ್ನಡದ ಒಂದು ಬೋರ್ಡ್ ಇದೆ, ಸೊ ಅದನ್ನು ಇಟ್ಕೋಬೇಕಾಗುತ್ತೆ. ಸೊ ದ ಪ್ಲಾನ್ ಇಸ್ ಫಸ್ಟ್ ನೇಹಾ ಅವ್ರು ಬರೀ ಇದನ್ನ ಮಾತ್ರ ನೋಡ್ತಾರೆ. ಶಿ ಹ್ಯಾಸ್ ನೋ ಐಡಿಯಾ ಅಬೌಟ್ ದಿಸ್. ದ ಹೋಲ್ ಲೈಟ್ ಇಸ್ ಆಫ್. ಇದು ಕಾಣದೇ ಇಲ್ಲ. ಪ್ರಪೋಸಲ್ ಆದ್ಮೇಲೆ ಶಿ ಟರ್ನ್ ದಿಸ್ ಸೈಡ್ ಅಂಡ್ ದ ಲೈಟ್ಸ್ ವಿಲ್ ಗೆಟ್ ಆನ್. ಓಕೆನಾ? ಪರ್ಫೆಕ್ಟ್ ಅಲ್ಲ? ಓಕೆ. ಯಾರ್ಯಾರು ಬೋರ್ಡ್ ಕೊಡ್ತೀರಾ ಪ್ಲೀಸ್ ಇನಿಷಿಯೇಟಿವ್ ಅಲ್ಲಿ ನೀವೇ ವಾಲಂಟಿಯರ್ ಆಗಿ. ಗೈಸ್, ಸೊ ಇದು ಪ್ಲಾನ್ ಏನು ಅಂದ್ರೆ ನೋಡಿ, ಎಲ್ಲರ ಕೆಲವೊಂದೊಂದು ಬೋರ್ಡ್ ಇದೆ. ಸೊ ಈ ಕಡೆಯಿಂದ ನೋಡ್ರೆ ವಿಲ್ ಯು ಮ್ಯಾರಿ ಮೀ ಅಂತ ಒಂದು ಬೋರ್ಡ್ ಇರುತ್ತೆ. ಎಲ್ಲರ ಕೆಲವೊಂದು ಆಲ್ಫಾಬೆಟ್ ಇರುತ್ತೆ. ಇವ್ರು ಎಲ್ಲಿ ಉಲ್ಟಾ ಇಟ್ಕೊಂಡಿದ್ದಾರೆ ನೋಡಿ ನಮ್ಮ ಅಕ್ಕ ಮಾತಾಯಿ. ಈ ಕಡೆಯಿಂದ ವಿಲ್ ಯು ಮ್ಯಾರಿ ಮೀ ಬರೋದು. ಗೈಸ್, ಸ್ನೇಹ ಅವ್ರು ಟೆನ್ಷನ್ ಆಗ್ತಿದ್ದಾರೆ. ಬೇಗ ಮಾಡೋಣ. ಫುಲ್ ಸ್ಟ್ರೆಸ್ಡಾ ಗೈಸ್? ಐಶು ಹೋಗಿ ನೇಹಾ ಮೀಟ್ ಮಾಡ್ಕೊಂಡಿದ್ದಾರೆ. ಫುಲ್ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಅವರು. ಪಾಪ ಆಲ್ಮೋಸ್ಟ್ 2 hours ನಾವು ಲಾಕ್ ಹಾಕಿಟ್ಟಿದ್ವಿ ಒಂದು ರೂಮಲ್ಲಿ. ಫೋನು ಕೊಟ್ಟಿಲ್ಲ. ಒಂದು ಫೋನ್ ಇದೆ, ಆ ಫೋನಲ್ಲಿ ಇನ್ಸ್ಟಾಗ್ರಾಮ್ ಇಲ್ಲ, ಏನಿಲ್ಲ. ಸೊ ಬೇಗ ಮುಗಿಸ್ಬೇಕು. ಆ್ಯಂಡ್ ನಮ್ಮ ಪುಣ್ಯಕ್ಕೆ ಮಳೆ ಬರ್ತಿಲ್ಲ ಗೈಸ್. ಇಲ್ಲಿ ನೋಡಿ, ಇಲ್ಲಿಂದ ಫ್ಲವರ್ಸ್ ಬರುತ್ತೆ ಆ ಮಷೀನಿಂದ. ಸೊ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಗಿದೆ. ನಾನು ಹೇಳ್ದಂಗೆ ಬಟ್ಟೆ ಕವರ್ ಮಾಡಬೇಕು, ಏನೇನೋ ಇತ್ತು. ಈ ಬಟ್ಟೆನೂ ತರಿಸ್ಬಿಟ್ಟಿದ್ದೀವಿ. ಅಷ್ಟು ದೊಡ್ಡ ಬಟ್ಟೆ ಹೊಲಿಸಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಈಗ ಕ್ರೇನ್ನು ಕಳಿಸ್ಬಿಟ್ವಿ, ಡ್ರೋನು ಕಳಿಸ್ಬಿಟ್ವಿ. ಬಿಕಾಸ್ ಮಳೆ ಬರುತ್ತೆ, ಪಾಯಿಂಟ್ ಇಲ್ಲ ಅಂತ. ಈಗ ಪ್ಲ್ಯಾನ್ ಏನು ಅಂದರೆ ಕಂಪ್ಲೀಟ್ ಜಾಗ ಲೈಟ್ ಆಫ್ ಆಗುತ್ತೆ. ನನ್ನ ಮೇಲೆ, ನೇಹಾ ಮೇಲೆ ಲೈಟ್ಸ್ ಇರುತ್ತೆ. ದೆನ್ ಲೈಟ್ಸು ಅಲ್ಲಿ ಆನ್ ಆಗುತ್ತೆ ಅವ್ರ ಮೇಲೆ, ಬೋರ್ಡ್ ಇಟ್ಕೊಂಡು ನಿಂತಿರೋರ ಮೇಲೆ. ಅದಾದ್ಮೇಲೆ ಈ ಕಡೆ ತಿರ್ಸಿದಾಗ ಬೊಕೆ ಕಾಣುತ್ತೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ವಾವ್, ಐ ಲವ್ ಇಟ್. ಎಲ್ಲರೂ ನೋಡಿ ಎಷ್ಟು ಸೀರಿಯಸ್ ಆಗಿ. ಅತ್ತೆಗಾರು ವೈ ಇಟ್ಕೊಂಡಿದ್ದಾರೆ. ವೈ ಬೊಕ್ಕೆ ಅಂತ ಅತ್ತೆಗಾರು. ನಮ್ಮ ಶಶಾಂಕ್ ಅವರು ನೋಡಿ ಫುಲ್ ವಾಲಂಟಿಯರ್ ಆಗಿ ವರ್ಡ್ಸ್ನೆಲ್ಲ ಒಬ್ಬೊಬ್ರು ಕೊಡ್ತಾ ಇದ್ದಾರೆ. ಲೈಟ್ಸ್ ಆಫ್ ಮಾಡ್ಕೊಳ್ಳಿ, ಆಮೇಲೆ ಆನ್ ಮಾಡಿ. ವಿಲ್ ಡೂ ಒನ್ ಥಿಂಗ್. ಎಲ್ರು ಒಬ್ಬೊಬ್ರು ಲೈಟ್ ಆನ್ ಮಾಡ್ಬೋದಾ? ಆಗುತ್ತಲ್ಲ? ಹುಷಾರು, ಮಳೆ ಬಂದಿದೆ, ಜಾರ್ಬೇಡಿ ಪ್ಲೀಸ್. ವರುಣ್ ಬ್ರೋ, ಜಾರ್ ಬೀಳ್ಬೇಡಿ. ಜಾರ್ಕೊಂಡ್ ಬರ್ಬೇಕಂತ ನೀವು ಒಬ್ಬೊಬ್ರು ಆನ್ ಮಾಡ್ಕೊಂಡ್ಬರ್ತೀವಿ. ಹಂಗೇನ್ ಮಾಡೋಣ, ಒಬ್ಬೊಬ್ರೆ ಆನ್ ಮಾಡಕ್ಕಾದ್ರೆ ಒಂದ್ಸರಿ ರಿಹರ್ಸಲ್ ಮಾಡೋಣ.
ಎಲ್ಲರೂ ಆಫ್ ಮಾಡಿ ಲೈಟ್. ಆಗ್ತಿಲ್ವಾ? ಕೀಪ್ ಇಟ್ ಡೌನ್ ಐಶು ಲೈಕ್ ದಿಸ್. ಹಾಂ 2 1 ಸ್ಟಾರ್ಟ್. ಪರ್ಫೆಕ್ಟ್ ಗೈಸ್. ಇಷ್ಟೇ ಮಾಡಿದ್ರೆ ಒಂದು ಕ್ಲಾಪ್ ಅಪ್ಪ. ಪರ್ಫೆಕ್ಟ್ ಗೈಸ್. ಏನಾದ್ರು ಬೊಕ್ಕೆ ಕಾಣ್ತಿದ್ಯಾ? ದಟ್ಸ್ ವಾಟ್ ವಿ ನೀಡ್. ಲೆಟ್ಸ್ ಗೋ ಗೈಸ್. ಆದಷ್ಟು ಬೇಗ ಶ್ರವಣ್ ಬ್ರೋದು ಮದುವೆ ಇದೆ. ಅಲ್ಲ, ಅವ್ರು ಲಿಸ್ಟ್ ಇಟ್ಟಿದ್ದಾರೆ, ಸ್ವಯಂವರ ನಡೆಯುತ್ತೆ. ವೇಟ್ ಮಾಡಿ, ನಾನೇ ಹೋಸ್ಟ್ ಮಾಡೋದು ಅದನ್ನ. ನಮ್ಮ ಚಾನಲ್ ಬರುತ್ತೆ. ಬಂದು ನಿಂತ್ಕೊಂತೀರಾ, ನಿಂತ್ಕೊಂಡು ಫಸ್ಟ್ ಈ ಕಡೆ ತಿರುಗಿಸಿರ್ತೀರಾ, ಬ್ಲೈಂಡ್ ಫೋಲ್ಡ್ ಈ ಕಡೆ ಓಪನ್ ಮಾಡ್ತೀರಾ. ಸೊ ಮಾಡಿದ ತಕ್ಷಣ ವಿಲ್ ಯು ಮ್ಯಾರಿ ಮೀ ಅದು ಎಸ್ಟಾಬ್ಲಿಷ್ ಆಗುತ್ತೆ. ಇಲ್ಲ ಕಂಟಿನ್ಯೂಸ್ ಆಗಿ ಹೋಗ್ಲಿ, ಬಿಕಾಸ್ ಇಟ್ ಶುಡ್ ಬಿ ರಿಯಲ್ ಮೂಮೆಂಟ್. ಅದು ನಿಮಗೆ ಲೈಟಿಂಗ್ ಏನೇನ್ ಬೇಕು ಇವಾಗ ತಗೊಂಡು ಎಕ್ಸ್ಪೋಜರ್ ಸೆಟ್ ಮಾಡಿ ನೀವು ರೆಡಿ ಮಾಡ್ಕೊಬಿಡಿ. ಆಮೇಲೆ ಬೇಕಾದ್ರೆ ಶಾರ್ಟ್ಸ್ ಮತ್ತೆ ಆಮೇಲೆ ಫೇಕ್ ಮಾಡಿ, ಮೂಮೆಂಟ್ ನ ಹಾಳು ಮಾಡೋದು ಬೇಡ. ಓಕೆ ಡನ್ ಗೈಸ್, ಅರ್ಥ ಆಯ್ತಲ್ಲ? ಅಲ್ಲಿಂದ ವಾಕ್ ಮಾಡ್ಕೊಂಡು ಇಲ್ಲಿ ಬರ್ತೀವಿ. ಬಿಡು ಮಗ, ತಿರ್ಸ್ದಾಗ ನೀವು ಲೈಟ್ಸ್ ಆನ್ ಮಾಡ್ತೀರಾ. ದೆನ್ ಐ ಟರ್ನ್ ದಿಸ್ ಸೈಡ್. ಓಕೆನಾ? ಕಣ್ಣಿಗೆ ಹಾಕ್ಬಿಟ್ಟು ಕೂರಿಸಿದ್ದಾರೆ, ಏನಂತ ಗೊತ್ತಿಲ್ಲ. ನೋಡೋಣ. ನನಗೆ ಇಷ್ಟು ಮಾತ್ರ ಕಾಣ್ತಾ ಇದೆ. ಕೆಳಗೆ ಏನಂತೆ ಅಷ್ಟು ಕಾಣಿಸ್ತಾ ಇದೆ. ಬಟ್ ಓಕೆ, ಲೆಟ್ಸ್ ಸಿ ವಾಟ್ ಇಟ್ ಇಸ್. ಬಟ್ ಐ ಆಮ್ ವೆರಿ ಎಕ್ಸೈಟೆಡ್. ಏನಿರ್ಬೋದು? ಫೋಟೋಶೂಟ್ ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು. ಫೋಟೋಶೂಟ್ಗಾದರೆ ಇದೆಲ್ಲ ಹಾಕಲ್ವಲ್ಲ, ಸುಮ್ಮನೆ ಡೈರೆಕ್ಟಾಗಿ ಫೋಟೋಸ್ ತೆಗಿಯೋಕ್ಕೆ ಕರ್ಕೊಂಡು ಹೋಗ್ತಿದ್ರು. ಸೊ ಅದರಲ್ಲಿ ನಮಗೆ ಬಟ್ ಮನೆ ಹತ್ರ ನಾನು ಸ್ವಲ್ಪ ಡೌಟ್ ಬಂತೇನೇನೋ ಡೌಟು. ಬಟ್ ಅದು ನಿಜ, ಅದನ್ನ ಇಲ್ಲಿ ಹೇಳ್ಬಿಟ್ಟು ಅದು ನಿಜ ಇಲ್ಲ ಅಂತಂದರೆ ಆಮೇಲೆ ಒಂದು ಸ್ವಲ್ಪ ಅವಮಾನ ಆಗ್ಬಿಡುತ್ತಲ್ಲ, ಅದಕ್ಕೆ ಹೇಳ್ತಿಲ್ಲ. ಬಟ್ ಲೆಟ್ಸ್ ಸಿ ವಾಟ್ ಎವರ್ ಇಟ್ ಇಸ್ ಫಾರ್ ಗುಡ್. ಆ್ಯಂಡ್ ನಾನು ಹೇಳೋಣಲ್ಲ, ಮಳೆ ನಿಂತೋಗುತ್ತೆ ಅಂತ. ಬರೋಷ್ಟೊತ್ತು ಮಳೆ ನಿಂತೋಯ್ತು. ಹೆಂಗೆ ನಾವು ಓಕೆ ಬಾಯ್, ಸಿ ಯು ಗೈಸ್. ಇನ್ನೊಂದು ಪ್ಲೀಸ್, ಒಂದು ಸ್ವಲ್ಪ ಸೈಲೆನ್ಸು. ಮ್ಯೂಸಿಕ್ ಇರುತ್ತೆ. ಲೆಟ್ಸ್ ದಿಸ್ ಇಸ್ ದ ಮೂಮೆಂಟ್. ಪ್ಲೀಸ್, ವಿ ನೀಡ್ ಆಲ್ ಯೋರ್ ಸಪೋರ್ಟ್. ಶ್ರವಣ್ ಬ್ರೋ ಪ್ಲೀಸ್ ಸೈಲೆಂಟ್ಗೆ ಹಾಕೊಳ್ಳಿ. 5 ಕಾಲ್ ಬರುತ್ತೆ ಈಗ. ಫೋನಾ ಹೋಮಿ ಹೋಗ್ಲಾ? ಯಾರಾದರೂ ಕನೆಕ್ಟ್ ಆಗಿರೋ ಚೆನ್ನಾಗಿರುತ್ತೆ ಕಾಲಲ್ಲಿ. ಅಲ್ಲ, ಕಾಲಲ್ಲಿ ಕನೆಕ್ಟ್ ಆಗಿರೋ ಇಲ್ಲಿರೋರ ಜೊತೆ. ಗೈಸ್, ಸೊ ಫೈನಲಿ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಅವ್ರನ್ನ. ದಿಸ್ ಫೀಲಿಂಗ್ ಗೈಸ್. ನಾನು ಏನು ಬೈ ಹಾರ್ಟ್ ಮಾಡಿಲ್ಲ, ಸ್ಕ್ರಿಪ್ಟ್ ಇಲ್ಲ, ಏನು ಮಾತಾಡಬೇಕು ಗೊತ್ತಿಲ್ಲ. ಬಟ್ ದಿಸ್ ಇಸ್ ಅ ಮೂಮೆಂಟ್. ಲೆಟ್ಸ್ ಲೀವ್ ದಿಸ್ ಮೂಮೆಂಟ್. ಲೆಟ್ಸ್ ಗೋ. I can't express this feeling, guys. ಡೋರ್ ತೆಗಿಬೇಡಿ, ಲಾಕ್ ಓಪನ್ ಮಾಡಿ ಬ್ಲೈಂಡ್ ಫೋಲ್ಡ್ ಹಾಕೊಳ್ಳಿ. ವಾವ್, ಸೋ ಬ್ಯೂಟಿಫುಲ್. ಗುಪ್ತಾ ಜೋಕ್ ಮಾಡಿದೆ. ನೋಡ್ಬೇಡಿ ನನ್ನ ನೋಡ್ಬೇಡಿ. ವಿಶಾಲ್ ಪುಟ್ಟ ಮೈಕ್ ಫಾರ್ ಯು. ರೆಡಿನಾ? ಬನ್ನಿ. ಏನು ನಡೀತಿರ್ಬೋದು? ಏನು ನಡೀತಿರ್ಬೋದು ಗೊತ್ತಿಲ್ಲ. ಇನ್ಸ್ಟಾ ಸ್ವಲ್ಪ ಜೋರಾಗಿ. ಗೊತ್ತಿಲ್ವಾ? 2 hours ವೇಟ್ ಮಾಡಿಸಿದ್ದೀರಾ, ಅಷ್ಟು ಮಾತ್ರ ಗೊತ್ತು. ಸಾರಿ, 2 hours ವೇಟ್ ಮಾಡಿಸ್ಬಿಟ್ನಾ? ಪರವಾಗಿಲ್ಲ, ಡೋಂಟ್ ಮೈಂಡ್. ಪರವಾಗಿಲ್ಲ. ಸಬರ್ का फल मीठा होता है. The more you wait, the more you enjoy. ಫೈನಲಿ ಬಂದ್ರಲ್ಲ ಇನ್ಸ್ಟಾ. ನಾನು ಮಲ್ಗಕ್ಕೆ ರೆಡಿ ಆಗ್ಬಿಟ್ಟಿದ್ದೆ. ಏನು ಮಾಡ್ತಿದ್ರಿ? ನಾನು ಏನೂ ಇಲ್ಲಪ್ಪ. ಫೋನ್ ಇಲ್ಲದೆ ಏನು ಮಾಡಿರಿ 2 hour? ಹಾಡು ಆಡ್ತಾ ಇದ್ದೆ. ಐಶು ಬಂದ್ಲು. ಯೂಟ್ಯೂಬ್ ಅಲ್ಲಿ ಹಾಡು ಹಾಕೊಂಡು ಕೂತಿದ್ರಾ? ಇಲ್ಲ, ಎಲ್ಲಿದೆ ಇಂಟರ್ನೆಟ್ ಅದ್ರಲ್ಲಿ. ಮತ್ತೆ ನಾನೇ ಹಾಡ್ತಾ ಇದ್ದೆ. ಅಯ್ಯಯ್ಯೋ, ಸಾರಿ. 2 hours ನರ್ಕ ನೋಡಿದ್ದೀರಾ? ಇಲ್ಲ, ಐ ಸ್ಪೆಂಡ್ ಟೈಮ್ ವಿತೌಟ್ ಎನಿಥಿಂಗ್ ಫಾರ್ 2 hours. ವಾಸ್ ನೈಸ್. ಇರಿಟೇಟ್ ಆಗೋಯ್ತಾ? ಇಲ್ಲ, ನಿಜ ಹೇಳಿ. ಇಲ್ಲ. ಹಾಂ, ಸ್ಟೆಪ್ಸ್ ಕಾಣ್ತಾ ಇದೆ. ಕೆಳಗೆ ಕಾಣಿಸ್ತಾ ಇದೆ ನನಗೆ. ಅಯ್ಯೋ, ಕೆಳಗೆ ಕಾಣಿಸ್ತಾ ಇದೆ ನನಗೆ. ಓಕೆ, ಬನ್ನಿ. ಕೆಳಗೆ ಕಾಣಿಸಿದ್ರೆ ಓಕೆ. ಬರೀ ಕೆಳಗೆ. ತಲೆ ಮೇಲೆ ಎತ್ತಬೇಡಿ ಆಯ್ತಾ? ಇಡೀ ಸರ್ಪ್ರೈಸ್ ಹಾಳು ಮಾಡ್ಬಿಟ್ಟಿರಾ. ಓಕೆ, ಸೊ ಏನು ಅನಿಸ್ತಿರ್ಬೋದು ಗುಪ್ತಾ? ಏನು ನಡೀತಿದೆ ಇಲ್ಲಿ? ಬೇಡ, ಅಲ್ಲಿ ಬನ್ನಿ, ಅಲ್ಲೇ ಮಾತಾಡಿ. ನಲಿದಿವೆ ಕೇಳು, ಯಾರೀವರನೆಂದು ನಗುತ್ತಿವೆ ನೋಡು, ಪರಿಚಯ ಪರಿಧಿ. ಎತ್ಕೊಳ್ಬೋದಾ? ಸರಿ ಹೇಳಾಗುತ್ತೆ. ನೀವು ಬೀಳ್ತೀರ. ಮೀರು ವರುಷ ಪರಿಣಯ ಪದವ ಹಾಡು ಹರುಷ.
ಬ್ರೋ ಈ ಕಡೆ ಆಲ್ ಗುಡ್ ಯಾ ನೈಸ್ ಓಕೆ ಅಲ್ಲ ಏನು ನಡೀತಿದೆ ಜನ ಎಲ್ಲ ಇದ್ದಾರೆ ಹಾಂ ಮೋಸ್ಟ್ಲಿ ಪ್ರಪೋಸ್ ಮಾಡ್ತಿರ್ಬೋದು. ನಾನು ಯಾಕೆ ಪ್ರಪೋಸ್ ಮಾಡಿ ನೀವು ಮಾಡಿದ್ರಲ್ಲ ಅದೇ ನೀವು ಮಾಡ್ತಿರ್ಬೋದೇನೋ ಅಂತ ನೀವು ಮಾಡಿದ್ಮೇಲೆ ಆಯ್ತಲ್ಲ ಮತ್ತೆ ನಾನೇನು ಮಾಡೋದು ಗೊತ್ತಿಲ್ಲ. ಓಕೆ ರೆಡಿನಾ ಓಕೆ ಒಂದೇ ನಿಮಿಷ ಇಷ್ಟೊತ್ತು ವೆಯ್ಟ್ ಮಾಡಿದ್ದೀರಾ ಹೇಗಿತ್ತು ಹೌದು 2 hours ವೆಯ್ಟ್ ಮಾಡಿದ್ದೀರಾ ಗೈಸ್ 2 hours ಪೇಷಂಟ್ಫುಲಿ ವೆಯ್ಟ್ ಮಾಡಿದ್ರು ಒಂದ್ಸರಿ ಕ್ಲಾಪ್ ಮಾಡೋಣ ಪ್ಲೀಸ್. ನನಗೆ ನಾನೇ ಇದು ಮಾಡ್ತೀನಿ. ಪಾಪ ಅವ್ರ ಹತ್ರ ಫೋನ್ ಇಲ್ಲ ರೀಲ್ಸ್ ನೋಡಕ್ಕೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಏನ್ ನೋಡಕ್ಕೂ ಇಲ್ಲ ಪಾಪ ಒಂದೇ ಒಂದು ಫೋನ್ ಕೊಟ್ಟಿದ್ವಿ ವ್ಲಾಗ್ ಮಾಡಿ ಅಂತ ಅದು ನೋಡಿ ನಮ್ ಕೆಲಸ ನಡಿಬೇಕಲ್ಲ. ಓಕೆ ಮತ್ತೆ ಹೇಗೆ ಅನಿಸ್ತಿದೆ ಏನು ಕಾಣಿಸ್ತಿಲ್ಲ ಆಕ್ಚುಲಿ. 3 2 1 ಗೋ. Of course I will marry you. ಓಕೆ Let's go. Will you marry me? Of course I'll marry you. ರೆಡಿನಾ ತಿರ್ಸ್ಲಾ ಓಕೆ ಗೈಸ್ ಫೈನಲಿ ಎಂಟರ್ ಆಗ್ತಾ ಇದೀವಿ. ಹ್ಯಾಪಿ ಬರ್ತ್ಡೇ Thank you. ಗೈಸ್. ನಾನು ಫಸ್ಟ್ ಟೈಮ್ ಯಾರು ಮೀಟ್ ಮಾಡಿದಾಗ ಈ ಬೊಕ್ಕೆ ಕೊಟ್ಟಿದ್ದೆ ಅದನ್ನ ಇನ್ನೂ ಇಟ್ಟಿದ್ದಾರೆ ಅಂದ್ರೆ ಅವ್ರು ಅವಾಗಿಂದ ನಂಗೆ ಲೈನ್ ಹಿಡಿತಿದ್ರು ಅಂತ. ಬುಕ್ಕೆ ಒನ್ ಮೋರ್ ಬುಕ್ಕೆ ನಾನು ಕೊಡ್ತೀನಿ ಫಸ್ಟ್ ಕೊಡ್ರಿ ಈ ಕೈಯಿಂದ. ಗುಪ್ತು ಗುಡ್ ಮಾರ್ನಿಂಗ್. ಚೆನ್ನಾಗಿದೆ ಎಸ್ಥೆಟಿಕ್ ಕ್ವೀನ್. ಏನ್ರಿ ಇಷ್ಟೊಂದೆಲ್ಲ ಯಾರು ಕೊಟ್ಟಿರೋದು ಇಷ್ಟೊಂದೆಲ್ಲ ನೋಡಿ. ಹಲೋ ವೆಲ್ಕಮ್ ಟು ಗೋವಾ. ನೋಡಿ ಗೈಸ್ ದೊಡ್ಡ ಬೊಕ್ಕೆ ಮಾಡಿದ್ದಾರೆ ಲಾರ್ಜೆಸ್ಟ್ ಫ್ಲವರ್ ಬೊಕ್ಕೆ. ನನಗೆ ಯಾರು ನನ್ನ ಹಾನೆಸ್ಟ್ ಆಗಿ ಲವ್ ಮಾಡೋಳು ಸಿಕ್ಕರೆ ಇದಕ್ಕಿಂತ ದೊಡ್ಡ ಬೊಕ್ಕೆ ಮಾಡಿಸಿ ಕೊಡ್ತೀನಿ ಬ್ರೋ. ನನಗೆ ಹಾನೆಸ್ಟ್ ಆಗಿ ಲಾಯಲ್ ಹುಡುಗಿ ಸಿಕ್ಕರೆ ಇದಕ್ಕಿಂತ ದೊಡ್ಡ ಬೊಕ್ಕೆ ಮಾಡಿಸಿ ಕೊಡ್ತೀನಿ ಸರ್ಪ್ರೈಸ್ನ. ಮಾರ್ಕ್ ಮೈ ವರ್ಡ್ಸ್ ಲಾರ್ಜೆಸ್ಟ್ ಬೊಕ್ಕೆ ಅಲ್ವಾ ಇದು. ಗಿನ್ನಿಸ್ ರೆಕಾರ್ಡ್ ಆಗಿದೆ. ಈ ಗಿನ್ನಿಸ್ ರೆಕಾರ್ಡ್ ನಾನು ಬ್ರೇಕ್ ಮಾಡಿಸ್ತೀನಿ. ಆಗಲ್ಲ ಬ್ರೋ ಮಾಡ್ತೀನಿ. ರೆಡಿನಾ ತಿರ್ಸಾ really did this. Mona. ಇನ್ನೊಂದು ಮಾಡ್ಲಾ? ಒನ್ ಮೋರ್. ಯಾವ ಕೈಗೆ ಹಾಕ್ಬೇಕು ಇದೆಯಲ್ಲ ಇಲ್ಲ. Thank you so much, Cutie.
ಮೈಕ್ 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 ಚಕ್ ಚಕ್ ರೋಮಾಂಚನ ಮೈಕ್ ಹಾಕೊಂಡು ಮ್ಯೂಸಿಕ್ ಒನ್ಸ್ ಅಗೇನ್ ಪ್ಲೀಸ್ ಸಾಂಗ್ ಫಸ್ಟ್ ಇಂದ ಲಾಸ್ಟ್ ಸರ್ಪ್ರೈಸ್ ಅಂದ್ರೆ ಇವತ್ತಿಗೆ ಎಲ್ರಿಗೂ ಹಾಯ್ ಹೇಳಿ ಒಂದ್ಸರಿ ಸಾಕು ಸಾಕು ಇನ್ನೂ ಇಟ್ಕೊಂಡಿದ್ದಾರೆ ಪಾಪ Thank you so much. Thank you. ನೂರು ಕನಸಿಗೆ ರಂಗೇರಿದೆ ಸಣ್ಣ ಸಣ್ಣ ಆಸೆಗೆ ಜೀವದಂತಿದೆ ಇದ್ದಕ್ಕಿದ್ದ ಹಾಗೆ ಕಣ್ತುಂಬಿದೆ ತೇಲಾಡುತ್ತಾ falling in love ರೋಮಾಂಚನ falling in love ಸಂತೋಷದ ಉಲ್ಲಾಸದ ನಾವಳಲ್ಲಪ್ಪ ಸ್ಟ್ರಾಂಗ್ ನಾವು ನೋಡಿ ಬೇಡ ಬೇಡ ನಮ್ಮ ಮಾವನವರು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಗೈಸ್ ಪ್ರತಿ ಕ್ಷಣ ಕಂಡಾಗ ನಿನ್ನನು ಅದೇನೋ ಏನೋ ಏನೋ ಆಗಿದೆ ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ಬಂದು ಸೇರಿದೆ ಕಣ್ಣ ಕಣ್ಣ ಮಾತಿಗೆ ಭಾಷೆಯೊಂದು ಏತಕ್ಕೆ ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ ಇಲ್ಲಿ ಒಳ್ಳೆ ಸಿಂಗರ್ ಇದ್ದಾರೆ ಸಂತೋಷದ ಉಲ್ಲಾಸದ ಗೂಡಾದೇನ ಪ್ರೀತಿಯ ನೀನು ಎಸ್ ಲೆಟ್ಸ್ ಗೋ ಮನೆಯವ್ರ ಎಮೋಷನಲ್ ಮೂಮೆಂಟ್ ನಡೀತಿದೆ ಆಯ್ತಾ ಎಲ್ಲರೂ ಮೂಮೆಂಟ್ ಮಾಡಿದ್ದು ಹಿಂದೆ ಇದ್ದಾರೆ ಒಂದು ರೌಂಡ್ ಹೋಗ್ಬಿಡಿ ಬೇರೆಲ್ಲವನ್ನು ನೆನೆದೆ ನಾನು ನಿನ್ನನೆ ನೆನೆದ ನಂತರ ಸತಾಯಿಸು ಒಂದೊಂದು ಚಿಂತೆಗೀಗ ನಿನ್ನಲೇ ಇದೆ ನಿಮ್ಗೆ ಗೊತ್ತಾ ಎಸ್ ಓಕೆ ಸ್ಟಾಪ್ ಮಾಡಿ ಓಕೆ ಫೈನಲಿ ಗುಪ್ತಾ ಈಗ ಚೇರ್ ಗೀರ್ ಕೊಟ್ಬಿಡೋಣ ಪಾಪ ತುಂಬಾ ನಿಲ್ಲಕ್ಕಾಗಲ್ಲ ಅವ್ರಿಗೆ ಇಲ್ಲ ಆಗುತ್ತೆ ಅಲ್ಲ ನಿಮ್ಗಲ್ಲ ರೀ ಅವ್ರಿಗೆ ಓಕೆ ಎಲ್ರು ಕಾಣ್ತಿದ್ದಲ್ಲ ಗೈಸ್ ಐ ಸಾ ಲಾಟ್ ಆಫ್ ಪೀಪಲ್ ಗೆಟ್ ಇಲ್ ಎಮೋಷನಲ್ ಇಯರ್ ನಾವು ಅಪ್ಪ ಅಮ್ಮ ಐಶು ಅಯ್ಯೋ ಫಸ್ಟ್ ರೋ ಎಲ್ಲರೂ ಅಳ್ತಿದ್ದಾರೆ ಫಸ್ಟ್ ರೋ ಎಲ್ಲರೂ ಅಳ್ತಿದ್ದಾರೆ ಫಸ್ಟ್ ಬೆಂಚರ್ಸ್ ಎಲ್ಲರೂ ಅಳ್ತಿದ್ದಾರೆ ಲಾಸ್ಟ್ ಬೆಂಚರ್ಸ್ ಎಲ್ಲ ಸ್ಮೈಲಲ್ಲಿ ಇದ್ದಾರೆ ಅಯ್ಯೋ ನನ್ನ ಮಗನೊಂದು ಅಂತ ಖುಷಿ ಎಸ್ ಹಾಂ ಎಸ್ ಓಕೆ ತೊಗೊಂಡೋಗಿ ಗುಪ್ತಾ ಮನೆಗೆ ಆರ್ಯ ಮೇಲೆ ಇಟ್ಕೊಡಿ ಓಕೆ ಸೊ ಗುಪ್ತಾ ಹೌ ಯು ಫೀಲಿಂಗ್ ಐ ಆಮ್ ಔಟ್ ಆಫ್ ವರ್ಡ್ಸ್ ಕಂಪ್ಲೀಟ್ಲಿ ಔಟ್ ಆಫ್ ವರ್ಡ್ಸ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಥ್ಯಾಂಕ್ ಯು ಅಯ್ಯೋ ಅಳ್ಬೇಡ್ರಪ್ಪ ನೀವೆಲ್ಲ ನನಗೆ ಈ ಕಡೆ ತಿರುಗಿದ್ರೆ ನಮ್ಮ ಅಕ್ಕ ಅಳ್ತೋಳು ಎಲ್ಲರೂ ಐಶು ಪ್ಲೀಸ್ ಡೋಂಟ್ ಕ್ರೈ ಇಸ್ ಅ ಹ್ಯಾಪಿ ಮೂಮೆಂಟ್ ಗೈಸ್ ಕಮ್ ಆನ್ ಹ್ಯಾಪಿ ಟಿಯರ್ಸ್ ಓಕೆ ಶ್ರವಣ್ ಬ್ರೋ ಓಕೆ ವಾವ್ ಲುಕ್ ಅಟ್ ದಿಸ್ ಗುಪ್ತಾ ವಾವ್ ಬ್ಯೂಟಿಫುಲ್ ಸೋ ಬ್ಯೂಟಿಫುಲ್ ಒಂದು ವ್ಲಾಗಲ್ಲಿ ಹೇಳಿದ್ರಿ ಶ್ರವಣ್ ಬ್ರೋ ಜೊತೆ ಇದ್ದ ವ್ಲಾಗಲ್ಲಿ
ಮಾಡಿಸ್ತೀನಿ ಅಂತ. ಬಟ್ ಏನಂತ ಹೇಳಿದ್ದೆ? ನಂಗೆ ಲಾಯಲ್ ಆಗಿರೋ ಹುಡುಗಿ ಸಿಕ್ಕಿದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಬೊಕ್ಕೆ ಮಾಡಿಸ್ತೀನಿ ಅಂತ ಹೇಳಿದ್ರಿ. And this is a Guinness record. ಹೌದಾ? Really? Guys, we have used almost 40 to 45,000 flowers, which is again a Guinness record. And height ಅಲ್ಲಿ ಮಾಡೋಕ್ಕಾಗಿಲ್ಲ ನನ್ನ ಪ್ರಕಾರ, ಬಟ್ ಫ್ಲವರ್ಸ್ ಅಲ್ಲಿ ಸೆಟ್ ಅ ರೆಕಾರ್ಡ್. ಆ್ಯಂಡ್ ದಿಸ್ ಇಸ್ ಫಾರ್ ಯು ಮೈ ಲವ್. ಲವ್ ಯು. Thank you so much. ಒಂಚೂರು ಮ್ಯೂಸಿಕ್ ಹಾಕಿದ್ರೆ ನೇಹ ಅವ್ರ ಬಗ್ಗೆ ಮಾತಾಡೋ ಸ್ವಲ್ಪ ಫೀಲ್ ಇರುತ್ತೆ. ಓಕೆ ಸೊ ಐ ಮೆಟ್ ನೇಹ ಅನ್ಎಕ್ಸ್ಪೆಕ್ಟೆಡ್ಲಿ. ಟು ಬಿ ವೆರಿ ಆನೆಸ್ಟ್, ನನಗೆ ಅನ್ಕೊಂಡಿರಲಿಲ್ಲ ಲವ್ ಅನ್ನೋದೊಂದು ಹುಡುಕ್ತಾನೆ ಇರಲಿಲ್ಲ ಆ ಟೈಮಲ್ಲಿ ನಾನು ನೇಹನ್ ಮೀಟ್ ಮಾಡಿದ್ದು. ಐ ಫೀಲ್ ವೆರಿ ಎಮೋಷನಲ್ ಟು ಟಾಕ್ ಅಬೌಟ್ ದಿಸ್. ಐ ಡೋಂಟ್ ನೋ ವೈ, ಬಟ್ ಯಾ, ಈ ಲವ್ ಸವಾಸ ಬೇಡ. ನನ್ನ ವಿಡಿಯೋಸ್ ನೋಡ್ತಿದ್ರಿ ನಾನು, ಲವ್ ಸವಾಸ ಮಾಡಬೇಡಿ, ದೂರ ಇರಿ ಲವ್ವಿಂದ, ಲವ್ ನಿಮ್ಮ ಜೀವನ ಹಾಳು ಮಾಡುತ್ತೆ ಅಂತೆಲ್ಲ ಹೇಳ್ಕೊಂಬರ್ತಿದ್ದೆ ಕಾಲೇಜ್ ಈವೆಂಟ್ಸ್ ಅಲ್ಲಿ ಇಲ್ಲೆಲ್ಲ ಹೋದಾಗೆಲ್ಲ. ಬಟ್ ಐ ಮೆಟ್ ಅನ್ಎಕ್ಸ್ಪೆಕ್ಟೆಡ್ಲಿ. ನಮ್ಮ ಅಮ್ಮ ಬರ್ಡೇಗೆ ಕೇಕ್ ತೊಗೊಂಬಂದಿದ್ರು. ಶಿ ಲೆಟ್ಸ್ ಮೀ ಬಿ ಮೀ. ಅಂದರೆ ಇನ್ ಅ ರಿಲೇಷನ್ಶಿಪ್ ಅ ಪಾರ್ಟ್ನರ್ ಶುಡ್ ಲೆಟ್ ಅ ಪಾರ್ಟ್ನರ್ ಬಿ ದೆಮ್, ನಾಟ್ ಕಂಟ್ರೋಲ್ ದೆಮ್, ನಾಟ್ ಹೋಲ್ಡ್ ದೆಮ್. ನೀನು ಹಿಂಗೆ ಇರಬೇಕು, ನೀನು ಇದೇ ಮಾಡಬೇಕು, ನಾನು ಹೇಳಿದ್ದೇ ಮಾಡಬೇಕು, ನನಗೆ ಇಷ್ಟ ಇಲ್ಲ ಅಂದರೆ ನೀನು ಮಾಡಬಾರ್ದು. ದಿಸ್ ಇಸ್ ನಾಟ್, ಶಿ ಹಸ್ ನೆವರ್ ಟೋಲ್ಡ್ ಮಿ ದಟ್. ಶಿ ಹಸ್ ಆಲ್ವೇಸ್ ಲೆಫ್ಟ್ ಮೀ, given me that freedom to do whatever I want, and I have also kept that boundary to not cross. And I'm really grateful for your fight with the world. Thank you. And ನಮ್ಮಪ್ಪ ಅಮ್ಮ ನಾನು ಹೇಳಿದ ತಕ್ಷಣ ಅದು ಲೈಕ್, ಹೌದಾ ಒಳ್ಳೆ ಹುಡುಗಿ ಮೀಟ್ ಮಾಡಿದ್ರು, ಒಳ್ಳೆ ಹುಡುಗಿ, ಸೂಪರ್, ಒಳ್ಳೆ ಜೋಡಿ, ನೋ ಪ್ರಾಬ್ಲಮ್, ನೋ ಫೈಟ್ಸ್, ನೋ ಡ್ರಾಮಾ. ದೇ ಸೆಡ್ ಎಸ್ ಬಿಕಾಸ್ ದೇ ಟ್ರಸ್ಟ್ ಮೀ. ಅದು ಬಿಟ್ಟರೆ ನಾನು ನಮ್ಮ ಅತ್ತೆಗಾರು ಮಾವಗಾರು ಹೇಳಬೇಕು, ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ವಿಚ್ ಹ್ಯಾಪೆಂಡ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಯುವರ್ ಫೈಟ್ ವಿತ್ ದ ವರ್ಲ್ಡ್. ಥ್ಯಾಂಕ್ ಯು. ನಾನು ತುಂಬ ಜನರಿಗೆ ರೋಸ್ಟ್ ಮಾಡ್ತೀನಿ, ನಾನು ಬ್ಲಾಗ್ಸಲ್ಲಿ ನೋಡಿದ್ದೀರಾ, ತುಂಬ ಜನರಿಗೆ ರೇಗಿಸ್ತೀನಿ. ನನ್ನ ಲೈಫಲ್ಲಿ ನನಗೆ ರೇಗ್ಸಕ್ಕೆ ಬಂದಿರೋ ಹುಡುಗಿಯವರು, ಇವ್ರು ಬಂದ ಮೇಲೆ ನನ್ನ ಸರ್ಕಲ್ ನನಗೆ ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಸಂಜಯ್ ಹ್ಯಾಸ್ ನೋ ಲಿಮಿಟ್ ಟು ರೋಸ್ಟ್ ನೌ. ಹೋಗಲೇ ಅಂತಾನೆ, ಆ ಥರ ರೋಸ್ಟ್ ಮಾಡ್ತಾನೆ. ಸಾಯಿಲ್, ಎವ್ರಿವನ್ ಹಸ್ ಗಾಟ್ ನೇಹಾಸ್ ಬ್ಯಾಕ್ ಸಪೋರ್ಟ್ ನೌ. ಸೊ ಎಸ್ ನೇಹಾ, ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಟು ಮೈ ಲೈಫ್. ದಿಸ್ ಇಸ್ ನಾಟ್ ಸಮಥಿಂಗ್ ಈಗ ಬೊಕ್ಕೆ ಕೊಟ್ಬಿಟ್ಟೆ, ಗಿನ್ನಿಸ್ ರೆಕಾರ್ಡ್ ಮಾಡಿಬಿಟ್ವಿ. This is not love. The efforts and the way I thought I should want to do this was love from my side. And I know this bouquet cannot go home. It's just photo, memory, picture. But I want you to know that I really love you. And marry me. ನಂಗೆ ಆ್ಯಕ್ಚುಲಿ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ, ಬಿಕಾಸ್ ನಂಗೊಂದು ಸ್ವಲ್ಪ ಐಡಿಯಾ ಇತ್ತು ನೀವು ಪ್ರಪೋಸ್ ಮಾಡ್ತೀರಾ ಅಂತ. ಬಟ್ ಈ ಥರ ಇಷ್ಟು ದೊಡ್ಡ ಬೊಕ್ಕೆ ಮತ್ತು ಇಷ್ಟೊಂದು ಜನ, ಇಷ್ಟೊಂದು ಕ್ಯಾಮ್ರಾಮ್ಯಾನು, ಮತ್ತು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ. ಆಮೇಲೆ ನೀವು ಮಾತಾಡಿದ ವರ್ಡ್ಸ್ ಐ ಥಿಂಕ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್, ಬಿಕಾಸ್ ನೀವು ಅಷ್ಟು ಎಕ್ಸ್ಪ್ರೆಸ್ ಮಾಡಲ್ಲ ಯಾವತ್ತೂ. ಯಾವತ್ತೂ ಸುಮ್ಮನೆ ಮೇಲ್ಮೇಲೆ ಸರ್ಫೇಸ್ ಆಗಿ ಮಾತಾಡ್ಬಿಟ್ಟು ಹೋಗ್ಬಿಡ್ತೀರಾ. ಇನ್ ಡೆಪ್ತ್ ಇಷ್ಟೊಂದು ಮಾತಾಡಿ I think I've never seen. And I know how much you love me, and I love you equally. Thank you so much for all of this. You didn't have to do all this. We are getting married. You didn't have to impress. ನೀವೇನು ಮಾಡಬೇಕಾಗೇ ಇರಲಿಲ್ಲ ಆ್ಯಕ್ಚುಲಿ. ಬಟ್ ಸ್ಟಿಲ್ ಯು ಪುಟ್ ದಟ್ ಎಫರ್ಟ್ಸ್, ರೈಟ್? ಎವ್ರಿ ಟೈಮ್ ಯು ಪುಟ್ ದಟ್ ಎಫರ್ಟ್ಸ್. ಐ ಥಿಂಕ್ ಅದೇ ನನಗೆ ಇಟ್ ಇಸ್ ಆಲ್ವೇಸ್ ಕೀಪ್ಸ್ ಮೀ, I don't know, I'm just out of words. ನಂಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಐ ಆಮ್ ಸೋ ಸಾರಿ. ಐ ಆಮ್ ಆ್ಯಕ್ಚುಲಿ ಇನ್ ಅ ವೆರಿ ಎಮೋಷ್ನಲ್ ಮೂಮೆಂಟ್ ಅಟ್ ದಿಸ್ ಪಾಯಿಂಟ್. ಮೇ ಬಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಪ್ರಾಪರಾಗಿ ಮಾತಾಡ್ತೀನೇನೋ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಲೆಟ್ ಅವರ್ ಲವ್ ಆಲ್ವೇಸ್ ಗೆಟ್ ಬೆಟರ್, ಎವಾಲ್ವ್ ಆಗಲಿ ಯಾವತ್ತಿಗೂ. ಇಬ್ಬರು ತುಂಬ ಚೆನ್ನಾಗಿ ಬೆಳೆಯೋಣ, ಇಬ್ಬರು ಒಟ್ಟಿಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಇನ್ನು ತುಂಬ ಒಂದು ದೊಡ್ಡ ಲೆವೆಲಿಗೆ ಬರೋಣ ಅಂತ ಹೇಳ್ತೇನೆ. ಆ್ಯಂಡ್ ಐ ವಾಂಟ್ ಯು ಟು ಪ್ರಾಮಿಸ್ ಮೀ ಒನ್ ಥಿಂಗ್ ನಾವು. ಹೇಳ್ರಿ, ಅದು ಕೈನೂ ಕೊಟ್ಟಿದ್ದೀನಿ. ಇಷ್ಟು ತನಕ ನನಗೆ ಅದೆಷ್ಟು ಹಂಡ್ರೆಡ್ಸ್ ಆಫ್ ಬೊಕೇಸ್ ಕೊಟ್ಟಿದ್ದೀರೋ ಗೊತ್ತಿಲ್ಲ. ಆ್ಯಂಡ್ ಯು ಆಲ್ಸೋ ಡನ್ ಅ ಗಿನ್ನೆಸ್ ರೆಕಾರ್ಡ್ ನಾವು ಬೈ ಗಿವಿಂಗ್ ಮಿ ದಿ ಲಾರ್ಜೆಸ್ಟ್ ಬೊಕೆ ಆರ್ ವಾಟ್ ಎವರ್. ಐ ಥಿಂಕ್ ಇನ್ಮೇಲೆ until the first year marriage anniversary, you're not giving me any bouquets. No way. Yes. Sorry. Yes. I'm sorry. That is how I express my love. No. I can't do that. I'm sorry. No, please. ಆಯ್ತು ನೋಡೋಣ. ಓಕೆ, ಸೊ ಇನ್ನೊಂದು ಇಲ್ಲಿ ಬಂದಿರೋರು ಎಲ್ರಿಗೂ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು. ಐ ನೋ ದಿಸ್ ಲೊಕೇಶನ್ ಇಸ್ ಕ್ವೈಟ್ ಫಾರ್,
ದೂರ ಇತ್ತು. ಆ್ಯಂಡ್ ನಾನು 3 ಗಂಟೆಗೆ ಬನ್ನಿ ಅಂತ ಹೇಳಿ ಎಷ್ಟೋ ಜನ 3 ಗಂಟೆಗೆ ಬಂದು ವೆಯ್ಟ್ ಮಾಡಿದ್ದೀರಾ. ಆ್ಯಂಡ್ ಯು ಗೈಸ್ ನೋ ಮಳೆ ಬಂತು, ಸೊ ದೇರ್ ವಾಸ್ ಲಾಟ್ ಆಫ್ ಚೇಂಜ್ ಇನ್ ಪ್ಲ್ಯಾನ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಐ ಲವ್ ಯು ಗೈಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ಹೂ ಆರ್ ಹಿಯರ್. ರಿಯಲಿ ಮೀನ್ಸ್ ಅ ಲಾಟ್. ಎಲ್ಲರೂ ಹಾರ್ಟ್ಫುಲಿ ಬ್ಲೆಸ್ ಮಾಡಿಬಿಟ್ಟು ಹೋಗಿ. ಹಂಗೆ ಗಿಫ್ಟ್ ತರಿಸಿಲ್ಲ ಅಂದರೆ ಬ್ಲಿಂಕಿಟ್ ಇದೆ ಇಲ್ಲಿ. ಓಕೆ, ಈಗ ಊಟ ಇದೆ. ಲೆಟ್ಸ್ ಚಿಲ್, ಟಾಕ್, ಹ್ಯಾವ್ ಸಮ್ ಫುಡ್ ಆ್ಯಂಡ್ ಲೀವ್. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ನಮ್ಮ ಅಪ್ಪ ಎಮೋಷನಲ್ ಆಗಿದ್ದಾರೆ ಗೈಸ್. ಲೈಫಲ್ಲಿ ಫಸ್ಟ್ ಟೈಮ್ ನಮ್ಮ ಅಪ್ಪ ನಾನು ಅಳ್ತಿರೋದು ನೋಡ್ತಿರೋದು. ಏನಪ್ಪಾ? ಓಹೋ, ಹೇಳ್ಬೇಡಿ. ಏನು ಹೇಳ್ತೀರಾ? ನಾಳೆ ಲಕ್ಷ್ಮಿ ಹಬ್ಬ, ಇವತ್ತೇ ಲಕ್ಷ್ಮಿ ಕರ್ಕೊಂಡ್ಬಂದಿದ್ದೀವಿ. ತುಂಬ ಖುಷಿ ಆಗುತ್ತೆ. ಯಾವಾಗಲೂ ಹಿಂಗೆ ಇರಿ ನಗ್ನಗ್ತಾ. ಎಲ್ಲರೂ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ ಇರುತ್ತೆ. ಖುಷಿಗೆ ಏನು ಹೇಳ್ಬೇಕಂತ ಅರ್ಥ ಆಗ್ತಾಯಿಲ್ಲ. ನಮ್ಮನೆಗೆ ಮಾತಾಡೋಕ್ಕಾಗ್ತಾಯಿಲ್ಲ. ಸೂಪರ್. ಥ್ಯಾಂಕ್ಸ್ ಅಂಕಲ್. ರಿಯಾನ್ ಅವ್ರು ಅಳ್ತಿದ್ದಾರೆ. ನಾನು ಅಳ್ತಿಲ್ಲ, ಖುಷಿ ಆಗ್ತಾ ಇದೆ. ಇದು ಖುಷಿಯ ಕಣ್ಣೀರು. ಯಾಕಂದರೆ ನನ್ನ ಮಗ ಎಷ್ಟು ದೊಡ್ಡವನಾಗೇನೆ ಅಂದರೆ ತನ್ನ ಪ್ರೀತಿನ ಹೇಗೆ ನೋಡ್ಕೊಬೇಕಂತ ನಾವು ಮಾಡಿಲ್ಲ. ನಿಜವಾಗ್ಲೂ ನಾವು ಪ್ರೀತಿ ಮಾಡಿ ಮದುವೆ ಆದ್ರಿ, ಬಟ್ ನಮ್ಮದು ಲೈಫ್ ಸ್ಟೈಲ್ ಆ ಥರ ಬೇರೆ. ಬಟ್ ಇದು ಡಿಫ್ರೆಂಟಾಗಿ ಇಷ್ಟು ದೊಡ್ಡ ಬೊಕ್ಕೆ ಅವಳ ಗರ್ಲ್ ಫ್ರೆಂಡಿಗೆ ಕೊಟ್ಟು ಪ್ರೀತಿನ ಪ್ರೂವ್ ಮಾಡಿ ವಿಲ್ ಯು ಮ್ಯಾರಿ ಮೀ ಅಂತ ಕೇಳಿ ಮದುವೆ ಆಗ್ತೀನಿ ಅಂತಿದ್ದಾನೆ. ಸದಾ ಕಾಲ ಹಿಂಗೆ ಇಟ್ಟಿಲ್ಲ ಭಗವಂತ, ಯಾವ ಡಿಸ್ಟು ಬೀಳ್ದಂಗೆ ಚೆನ್ನಾಗಿರಿ, ಇಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಆದಷ್ಟು ಬೇಗ ನಮ್ಮ ಮನೆಗೆ ಲಕ್ಷ್ಮಿ ಬೇಗ ಬಾರಮ್ಮ. ಅತ್ತೆಗಾರು ಹೇಳಿ ಹೇಗೆ ಅನಿಸ್ತಾ ಇದೆ? ಅವಳು ಅಳೋದಿದೆ, ಲಾಸ್ಟ್ ಅಳೋಗಿರ್ಬೇಕು ಅವಳ ಲೈಫಲ್ಲಿ. 100%. ಆಮೇಲೆ ನಿಮ್ಗಿದೆ ಅವಳನ್ನ ಕಟ್ಕೊಂಡ್ಮೇಲೆ. ಅಯ್ಯೋ, ಈ ತರ ವಾರ್ನಿಂಗ್ ಯಾರು ಕೊಡ್ತಾರೆ? ಸುಮ್ಮನೆ ಹೇಳಿದ್ದು. ಶಿ ಈಸ್ ಆಲ್ಸೋ ವೆರಿ ವೆಲ್ ಮೆಚೂರ್ಡ್. ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಚೆನ್ನಾಗಿರಿ ಅಷ್ಟೇ. ನಮ್ಗೆ ಬೇಕಾಗಿರೋದು ಪೇರೆಂಟ್ಸ್ ಆಗಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಮಕ್ಕಳು ಚೆನ್ನಾಗಿರ್ಬೇಕಷ್ಟೇ. ಥ್ಯಾಂಕ್ ಯು. ಅತ್ತೆಗಾರು ಈ ಕಣ್ಣಲ್ಲಿ ನೀರು ಹಾಕಿದ್ರು. ಗೈಸ್, ನಮ್ಮ ಮಾವಗಾರು ಕ್ಯಾಮ್ರಲ್ಲಿ ಬರಲ್ಲ. ಇವತ್ತು ಒಂದಿನ ಎಕ್ಸ್ಕ್ಯೂಸ್ ಮಾಡ್ಬಿಡಿ, ನಮ್ಮ ಟೀಮ್ ಅವರೆಲ್ಲ ಬಿಡಲ್ಲ. ಇಲ್ಲ ಅಂದರೆ ಜಸ್ಟ್ ಲೈಕ್ ನೇಹಾ, ಐ ಆಮ್ ಆಲ್ಸೋ ಔಟ್ ಆಫ್ ವರ್ಡ್ಸ್. ಸೇಫ್ ಇಲ್ಲ, ಸದಾಕಾಲ ಇಬ್ಬರು ನಗ್ನಾಗ್ತಾ ಇರಿ ಅಷ್ಟೇ ನಮ್ಗೆ ಬೇಕಾಗಿರೋದು. ಎಲ್ಲರಿಗೂ ಮಾದರಿ ಆಗಿರಿ ಅಷ್ಟೇ. ಥ್ಯಾಂಕ್ ಯು. ಅವ್ರಿಗೆ ರೋಸ್ಟ್ ಮಾಡ್ತಿದ್ದಾರೆ. ಓಕೆ, ಗುಪ್ತು ಅಜಿತ್ ಹತ್ರ ಈಗ ಬಂದರು ನಮ್ಮ ನೇ ಅವರ ತಾತ. ಏನ್ ಸರ್ ಸಮಾಚಾರ? ಎಲ್ಲ ಮುಗೀತಾ? ಏನ್ ಇಷ್ಟೊಂದು ವ್ಯವಹಾರ ಮಾಡಿದ್ದೀರಾ? ಏನ್ ಅದ್ಭುತವಾಗಿದೆ. ಈ ತರ ನಾನು ಎಲ್ಲಿ ನೋಡ್ಲಿಲ್ಲ. ಇದೇ ಇಂಡಿಯಾದಲ್ಲೇ ಫಸ್ಟ್ ನೋಡ್ತಾ ಇರೋದು. ನಿಮ್ಮ ವ್ಯಾಲ್ಯೂ ತುಂಬಾ ಇದೆ, ನೀವು ಮಾಡೋ ಕೆಲಸಗಳು ಚೆನ್ನಾಗಿದೆ. ವೆರಿ ಹ್ಯಾಪಿ. ಚಪ್ಪಂಡಿ ಖುಷಿ ಆಯ್ತು ಅಂದಿ. శ్యామ్ ఎంత బాగా బొక్కే చేసినారు నేహా కోసము. ಅಳಲ್ ಖುಷಿ ತೋರಿಸ್ತಾ ಇದ್ದೀನಿ. ಕಂಟ್ರೋಲೇ ಆಗ್ತಿಲ್ಲ ನಂಗೆ ಅವಾಗಿಂದ ಟಿಯರ್ಸು. ಹ್ಯಾಪಿ ಟಿಯರ್ಸ್. ಚೆನ್ನಾಗಿರಿ, ಖುಷಿಯಾಗಿರಿ, ಒಳ್ಳೇದಾಗಲಿ. ನಮ್ಮ ಸಂಜೆ ಅವ್ರು ಇವಾಗ ಬರ್ತಾರೆ ನೋಡಿ. ನಮ್ಮ ನೇಹಾನ ಈ ಥರ ವೆಲ್ಕಮ್ ಮಾಡ್ಕೋತಾ ಇದ್ದೀವಿ ನಮ್ಮ ಫ್ಯಾಮಿಲಿಗೆ. ತುಂಬ ಖುಷಿ ಆಗ್ತಿದೆ. ಇನ್ನೂ ಚೆನ್ನಾಗಿರ್ತೀರ. ಅಳ್ಬಾರ್ದು. ಇಲ್ಲಿ ನಮ್ಮ ಅಕ್ಕ ಇದ್ದಾರೆ ಪಕ್ಕದಲ್ಲಿ, ಒಬ್ರು ಟಿಯರ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಐಶು, ಹೌ ಆರ್ ಯು ಫೀಲಿಂಗ್? ಗೊತ್ತಿಲ್ಲ. ಖುಷಿ ಆಗ್ತಾ ಇದೆ ಅಷ್ಟೇ. ಅವ್ರ ಡ್ಯಾಡಿನೇ ಅಳ್ತಿದ್ದಾರೆ ಅಂದ್ರೆ ಥಿಂಕ್, ಹೆಣ್ಮಕ್ಳೆಲ್ಲ ಎಷ್ಟು ಅಳ್ತಾ ಇರ್ಬೋದು. ಪೂಜಾ ಅವರೇ, ವಾಟ್ಸಪ್? ಸೀರಿಯಸ್ಲಿ ವೆರಿ ಎಮೋಷ್ನಲ್. ನನಗೂ ಕಣ್ಣಲ್ಲಿ ಟ್ಯೂರ್ಸ್ ಬಂದ್ಬಿಡ್ತು. ಇಟ್ ಇಸ್ ಸೋ ನೈಸ್. ಲೈಕ್ ಶಿ ಡಿಸರ್ವ್ಸ್ ಇಟ್. ಥ್ಯಾಂಕ್ ಯು ಪೂಜಾ ಅವರೇ. ಹಿಂಗೆ ಇರಿ ಲೈಫ್ ಲಾಂಗ್, ಹಿಂಗೆ ಖುಷಿಯಾಗಿ ಚೆನ್ನಾಗಿರಿ. ಓಕೆ, ಥ್ಯಾಂಕ್ ಯು. ಬಾಯ್ನಲ್ಲಿ ಖುಷಿ ಅಂತ ಹೇಳ್ಬೋದು, ಬಟ್ ನೀವು ಮಾಡ್ತಾ ಇರೋ ಈವೆಂಟ್ಗೆ ಬಟ್ ಈ ಅರೇಂಜ್ಮೆಂಟ್ಸ್ ನೋಡಿ ಮನಸ್ಸಿನಲ್ಲಿ ಫುಲ್ ತುಂಬಿದೆ. ಸೊ ಎವ್ರಿಬಡಿ ಆರ್ ಹ್ಯಾಪಿ. ಸೊ ದಿಸ್ ಮೀನ್ಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ನೈಸ್. ಸೊ ಲೆಟ್ ಇಟ್ ಲಿವ್ ಫಾರ್ ಲಾಂಗ್.
ಥ್ಯಾಂಕ್ ಯು. Like it was very emotional moment. I'm very happy for both of you. ನಿಮ್ಮಿಬ್ಬರು ಒಬ್ಬರ ಮೇಲೆ ಒಬ್ಬರು ಇರೋ ಲವ್ ತುಂಬಾ ಕಾಣಿಸ್ತಾ ಇದೆ. Very very happy for both of you. Always be happy. ಚೊಪ್ಪಂಡಿ. It was a very dreamy event. I think Neha won't forget it forever. And I want to give a round of applause or hats off for your team actually, because they have put a lot of effort, I feel. And I really like the sentence which you told. Love is just not giving bouquet. So that is really meaningful. And you're an inspiration for other lovers to just say that it's not only giving gifts, you should be truthful in your life. Very good. ತುಂಬ ಚೆನ್ನಾಗಿದೆ. ನಾಳೆಯಿಂದ ಸುಮಾರು ಜನ ಹುಡುಗರು ನಿಮ್ಮನ್ನ ಹೇಟ್ ಮಾಡ್ತಾರೆ. ಈ ಥರ ಬೆಂಚ್ ಮಾರ್ಕ್ ಇಟ್ಕೊಂಡ್ಬಿಟ್ಟು ಹಿಂಗೆ. ಸೊ ನೈಸ್, ಹ್ಯಾಪಿ ಫಾರ್ ಯು ಬೋತ್. ಅಷ್ಟೇ, ಚಿಕ್ಕನಿಂದ ನೋಡಿದ್ದೀನಿ, ಹ್ಯಾಪಿ ಆಗ್ತದೆ. ಇನ್ನೇನು ಹೇಳಕ್ ಬರ್ತಾ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಂಜೆ ಅವರೇ ಏನು ಅನಿಸ್ತಾ ಇದೆ ಹೇಳಿ. ನಾನು ನೋಡ್ಲೇ ಇಲ್ಲ. ಮತ್ತೇನೋ ಸರಿ ಮಾಡಿಸ್ಲಾ? ಖಂಡಿತ ಇರ್ಲಿ, ಪರವಾಗಿಲ್ಲ. ನಾಳೆ ಎಲ್ಲ ಬಂದು ಪೂಜಾ ನಿಲ್ಸಿ ಪ್ರಪೋಸ್ ಮಾಡ್ತಾನಂತೆ. ಸಲ್ಯೂಟ್ ಕಣೋ, ಸಲ್ಯೂಟ್ ಕಣೋ. ಹಾಫ್ ಪ್ರೈಸ್ ಕೊಡ್ತೀನಿ ನೋಡ್ಬೇಕಾ? ಹಾಫ್ ಪ್ರೈಸ್ ಮಾರೋಣ ಇದನ್ನ. ರೆಂಟಲ್ ಜಾಗ ಮಾಡ್ಬಿಡೋಣ. 1 hour 500 rupees. ಹೇಳಪ್ಪ. ಖುಷಿ ಆಯ್ತು, ಅವಾಗ್ಲೇ ನೋಡ್ದಾಗ್ಲೇ ನನಗೆ ಖುಷಿ ಆಯ್ತು. ನಿಮ್ಮಿಂದ ಸ್ವಲ್ಪ ಹೈ ಸ್ಟ್ಯಾಂಡರ್ಡ್ ಇಟ್ಟಿರ್ತಾರೆ ಇವಾಗ ಹುಡುಗಿರು, ಇದನ್ನೇ ಮಾಡ್ಬೇಕು ನಮ್ಮ ಹುಡುಗ ಅಂತ. ದಯವಿಟ್ಟು ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ. ನಾನು ಯಾವತ್ತಾದ್ರೂ ಜಾಸ್ತಿ ಕೇಳಿ ಮಾಡಿಸ್ತೀನಿ, ನಾಳೆನೇ ಮಾಡಿಸ್ತೀನಿ. ಬಟ್ಟೆ ಕೆಳಕ್ಕೆ ಚೇಂಜ್ ಮಾಡಿಸ್ಬಿಡು. ಸೇಮ್ ಟು ಸೇಮ್ ಮಾಡಿಸ್ತಾನೆ ಪೂಜಾರಿ. ಯೋಚನೆ, ಸೇಮ್ ಲೊಕೇಶನ್, ಸೇಮ್ ಬಟ್ಟೆ ಚೇಂಜ್. ನಾವಿಬ್ರು ಅಷ್ಟೇ ಚೇಂಜ್. ಅಂಡ್ ನೇಹಾ ಅವ್ರದ್ದು ಎಕ್ಸ್ಪ್ರೆಷನ್ ನೋಡೋದು ಮಿಸ್ ಆಗೋಯ್ತು. ನೇಹಾ ಒಂದ್ಸಲ ಗೊತ್ತಿರೋ ಎಕ್ಸ್ಪ್ರೆಷನ್ ಹೆಂಗ್ ನೋಡಿದ್ರಿ? ಬ್ಲ್ಯಾಂಕ್. ಇಲ್ಲ, ಆ್ಯಕ್ಚುಲಿ ತುಂಬ ಜನ ಕಮೆಂಟ್ಸಲ್ಲಿ ಹಾಕ್ತಾ ಇದ್ರು, ನೀವು ಹೇಳಿದ್ರಲ್ಲ ಈ ಥರ ದೊಡ್ಡ ಬೊಕ್ಕೆ ಮಾಡಿಸ್ತೀರಂತ ಯಾವಾಗ ಅಂತ. ಬಟ್ ಬೇಡ ಅಂತ ನಾನು ಹೇಳ್ತಿದ್ದೆ. ಯಾಕೆ ಸುಮ್ಮನೆ ಅಷ್ಟು ಖರ್ಚು ಮಾಡ್ತೀರಾ, ಬೇಡ ಅಂತ ನಾನು ಹೇಳ್ತಿದ್ದೆ. ಬಟ್ ಇವತ್ತು ಪ್ರಪೋಸ್ ಮಾಡ್ತಾರೆ ಅನ್ನೋ ಒಂದು ಹಿಂಟ್ ಇತ್ತು ನನಗೆ. ಬಟ್ ಇಷ್ಟು ದೊಡ್ಡ ಬೊಕ್ಕೆ ಮತ್ತು ಇಷ್ಟೊಂದು ಜನ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾರೆ, ಪಟಾಕಿ ಎಲ್ಲ ಹಾಕಿ ಅಂತ ಐಡಿಯಾ ಇರಲಿಲ್ಲ ನನಗೆ. ಸ್ಯಾಮ್ ಸಮೀರ್ ಅಂದ್ರೆ ಗ್ರ್ಯಾಂಡೇ ಅಲ್ವಾ? ಓಕೆ, ಬನ್ನಿ. Really guys, the viral star SMR brother. I'm good. So pretty. Thank you so much. Yeah. ನೋಡಿ ಗೈಸ್, ಕಾಂಟೆಂಟ್ ಕ್ರಿಯೇಟರ್ ನೋಡಿ, ಕರೆಕ್ಟಾಗಿ ಮೈಕ್ ಇಸ್ಕೊಂಡ್ರು. ನಾನು ಎಲ್ರಿಗೂ ಇಟ್ಕೊಂಡು ನಿಂತಿದ್ದೆ. ದಿಸ್ ಇಸ್ ರಿಯಲ್ ಕಾಂಟೆಂಟ್ ಕ್ರಿಯೇಟರ್. ಹೇಳಿದ್ರು ಬ್ರೋ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಶಿ ಈಸ್ ವೆರಿ ಲಕ್ಕಿ ಈ ಥರ ಎಕ್ಸ್ಪ್ರೆಸ್ ಮಾಡಿರೋದಕ್ಕೆ. ಯಾಕಂತಂದರೆ ಎಷ್ಟೊಂದು ಹುಡುಗಿರಿಗೆ ಅದು ಕನಸಿರುತ್ತೆ, ಎಷ್ಟೊಂದು ಹುಡುಗಿರಿಗೆ ಡ್ರೀಮ್ ಇರುತ್ತೆ, ಈ ಥರ ನಮ್ಮ ಬಾಯ್ ಫ್ರೆಂಡ್ ಡ್ರೀಮಿಯಾಗಿ ಇಕ್ಬೇಕು ನಮ್ಮನ್ನ ಲೈಫ್ನಲ್ಲಿ ಅಂತ. ಸೊ ಕ್ರೇಜಿ ಬ್ರೋ, ಕ್ರೇಜಿ ಎಫರ್ಟ್ಸ್, ಹ್ಯಾಟ್ಸ್ ಆಫ್, ಸಕ್ಕದಾಗಿತ್ತು. ನಿಮ್ದು ಯಾವಾಗ ಪ್ರಪೋಸಲ್ ಬ್ರೋ? ನಾನು ಇನ್ನ ಸಿಮ್ರನ್, ಹಾಯ್. No, actually, Neha, you're very, very, very lucky. Sameer is lucky, obviously, but Neha tumba lucky. And it ನೋಡಿದಾಗ I felt so dreamy, like it was very emotional also. Like ಹುಡುಗಿರಿಗೆ ಅರ್ಥ ಆಗುತ್ತೆ ಇದು. ತುಂಬಾ ಇಮೋಷನಲ್ ಆಗಿತ್ತು. ನಂಗೆ ಒಂದ್ಸಲ ಎಲ್ಲೋ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಬಟ್ ಯಾ, ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್. ಆ್ಯಂಡ್ ನೀವಿಬ್ರು ಯಾವತ್ತೂ ಖುಷಿಯಾಗಿರ್ಬೇಕು. Always. So much. And this is a small gift from us. You didn't have to do all this. Thank you for coming. Please ಕೂತ್ಕೊಳ್ಳಿ. Thanks for coming. Nandabai is here guys. Nandabai, what's up? Neha and Sam, you guys are my favorite couple. I think few days I'm not able to see these guys. They were very busy. I just told I missed you guys. He texted actually. I never knew the bouquet was this huge. When I came here, I was seeing the crane was there. More than this may be a Guinness record. Whatever the effort that Sam and both of you are putting in this relationship, that is something next level. I am also like in happy tears, not just there. You're like my family. So happy for you guys. Let this be there forever. It will be, I'm sure it will be there forever. Thank you, I love you. Straight ಆಗಿಬಿಡು. ಹೆಂಗಿತ್ತು ಕನ್ನಡದಲ್ಲಿ ಹೇಳಿ? ತುಂಬಾ ಚೆನ್ನಾಗಿತ್ತು. ನೈಸ್. ಓಕೆ. ಕಾರ್ತಿಕ್ ಬ್ರೋ, ಹಾಯ್. Bro, this whole event, it felt very personal to me. I mean, ಎಷ್ಟೊಂದು ಜನ ನಿಮ್ಮ ವ್ಲಾಗಲ್ಲಿ ನೋಡಿದ್ದೀನಿ ದಟ್ ಅವರು ಯಾರ್ ವಿನ್ನ ದೇ ವಿಲ್ ಟೇಕ್ ಇಟ್ ವೆರಿ ಪರ್ಸನಲ್. ಬಟ್ ಫಸ್ಟ್ ಟೈಮ್ ಬ್ರೋ, ನಾನು ಯಾರು ಅಬ್ಸರ್ವ್ ಮಾಡಬಾರ್ದು ಅಂತ ಕಣ್ಣಲ್ಲಿ ಐ ವಾಸ್ ಹೋಲ್ಡಿಂಗ್ ಬ್ಯಾಕ್. ಮೂವೀಸಲ್ಲಿ ಮಾತ್ರ ನಾನು ಹತ್ತಿರೋದು, ಬಟ್ ಟುಡೇ ಐ ಹ್ಯಾಡ್ ಸೋ ಮಚ್ ಟಿಯರ್ಸ್ ಇನ್ ಮೀ. ಇಟ್ ಫೆಲ್ಟ್ ವೆರಿ ಪರ್ಸನಲ್. ನಿಜ ಬ್ರೋ,
ಬೋತ್ ಆಫ್ ಯು ಆರ್ ವೆರಿ ಲಕ್ಕಿ. ಎಲ್ಲ ಹೇಳ್ತಿದ್ರು ನೇಹಾ ಇಸ್ ಲಕ್ಕಿ ಅಂತ. ಐ ನೋ ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಹರ್. ಐ ವಿಲ್ ಟೇಕ್ ಹರ್ ಸೈಡ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. No, you are actually very lucky. ತುಂಬ ಖುಷಿ ಆಯಿತು. ಬಿರಿಯಾನಿ ಫಾರ್ ಯು. ನಿಜ ತುಂಬ ಖುಷಿ ಆಯಿತು. ಬಟ್ ಈ ಈವೆಂಟ್ಗೆ ಬಂದಿರೋದಕ್ಕೆ ಮೀ ವಿಟ್ನೆಸಿಂಗ್ ದಿಸ್ is again a very big thing, and thank you for inviting both. Thank you. Thank you bro, thank you so much. Both of you stay happy forever and in this life and the next. Thank you. I'm shivering though. I know, I can see that. ಇಡ್ರಿ ಅಂತಿದ್ದಾರೆ ಕಾರ್ತಿಕ್ ಫಸ್ಟ್ ಇವ್ರ ಹತ್ರ ಹೋಗೋಣ ಬ್ರೋ. ಅಂಬಾನಿ ಮಾತಾಡ್ಬೇಕು ಈಗ. ನೋಡಿ ಚೈನ್ ಬಿಚ್ ಕೊಟ್ಬಿಡ್ತಾರೆ ನನ್ನ ಪ್ರಕಾರ ಖುಷಿಗೆ. ಹೇಳಿ ಬ್ರೋ. ಫಸ್ಟ್ ಆಫ್ ಆಲ್ ಇದು ಇವ್ರು ಹೇಳಿದ್ರು ಆಗ ದಟ್ ನಾವು ಗುಜರಾತ್ ಹೋಗಿದ್ವಿ ಒಂದು ಟ್ರಿಪ್ಗೆ. ವಿ ಜಸ್ಟ್ ವೇರ್ ವಾಕಿಂಗ್ ಅರೌಂಡ್ ಆಯ್ತಾ, ಅಂಡ್ ಅಲ್ಲಿ ಫ್ಲವರ್ ಫೆಸ್ಟಿವಲ್ ಆಗ್ತಿತ್ತು. ಏನೋ ಫ್ಲವರ್ ಏನೋ ಈವೆಂಟ್ ಇತ್ತು. There was a big bouquet and then he was there. We were having some talk. ಆಗ ಡೈಲಾಗ್ ಇದು ಹೇಳಿದ್ರು ದಟ್ ಯಾರು ಲಾಯಲ್ ಆಗ ಇವರು ಸಿಂಗಲ್ ಆಗಿದ್ರು. ನೀವು ಕಮಿಟ್ ಆಗಿದ್ರಾ? ಸಿಂಗಲ್ ಆಗಿದ್ರು. ಅದೇ ನಿಮ್ದು ಆಗಿರಲಿಲ್ಲ. ನಂಗೆ ಲಾಯಲ್ ಆಗಿ ಹುಡುಗಿ ಸಿಕ್ಕಿದ್ರೆ ನಾನು ಇದನ್ನ ಮಾಡ್ತೀನಿ ಅಂತ. ಅದನ್ನ ನೋಡಿ ನಾನು ಅನ್ಸಿದ್ದು ಅಯ್ಯೋ ಇದನ್ನ ಮಾಡ್ಲಿಕ್ಕೆ ಆಗ್ತದಾ ಅಂತ. ಸೊ ಫಸ್ಟ್ ಆಫ್ ಆಲ್ ಆಸ್ ಅ ಬ್ರದರ್, ನೀವೊಂದು ವಿಷಯ ಮಾಡ್ತೇನೆ ಅಂತ ಹೇಳಿದ್ದು ಚಿಕ್ಕ ವಿಷಯ ಅಲ್ಲ, ತುಂಬ ದೊಡ್ಡ ವಿಷಯ. ಅದನ್ನು ಮಾಡಿದ್ದೀರಾ, ಅದಕ್ಕೆ ಐ ಆಮ್ ರಿಯಲಿ 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 ಪ್ರೌಡ್ ಆಫ್ ಯು ಬ್ರೋ. ಆ್ಯಂಡ್ ಇಟ್ ಈಸ್ ನಾಟ್ ಈಸಿ ಗೈಸ್. ಇವರು ಇದ್ರ ಬಗ್ಗೆ ಮಾತಾಡೋದನ್ನ ನಾನು ಒಂದು ತಿಂಗಳಿಂದ ಹಿಂದೆ ನಾವೆಲ್ಲಿ ಮೀಟ್ ಆಗುವಾಗ ಬೊಕ್ಕೆ ಫ್ಲವರ್ ಅರೇಂಜ್ ಆಯ್ತಾ ಅದು ಮಾಡಬೇಕು. ಹಿ ವಾಸ್ ವೆರಿ 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 ಪರ್ಟಿಕ್ಯುಲರ್ ಅಬೌಟ್ ದಿಸ್ ಡೇ ನೇಹಾ. ಈಗ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ನಾನು ಇದನ್ನು ಆ ದಿನದಿಂದ ನೋಡ್ತಾ ಇದ್ದೇನೆ ದಟ್ ಹಿ ವಾಂಟೆಡ್ ಟು ಡೂ ಇಟ್. ಸೊ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಎರಡನೇದು, ನೀವಿಬ್ಬರು ಯಾವಾಗಲೂ ಹೀಗೆ ಖುಷಿಯಾಗಿ ನೆಮ್ಮದಿಯಾಗಿ ಇರಿ. ಆ್ಯಂಡ್ ಆ್ಯಸ್ ಅ ಕ್ರಿಯೇಟರ್, ನಾವು ಈ ಕ್ರಿಯೇಟರ್ ಫೀಲ್ಡಲ್ಲಿ ಇವರೊಂದು ವಿಷಯ ಹೇಳಿದರು, ನನಗೆ ಹೇಗೆ ಬೇಕು ಹಾಗೆ ಇರಲಿಕ್ಕೆ ಬಿಡ್ತಾರೆ, ಕೆಲಸ ಮಾಡಲಿಕ್ಕೆ ಬಿಡ್ತಾರೆ, ನೆಮ್ಮದಿ ಕೊಡ್ತಾರೆ. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ದ ರಿಲೇಷನ್ಶಿಪ್. ಆ್ಯಂಡ್ ರಿಯಲಿ ಗ್ರೇಟ್ಫುಲ್ ದಟ್ ಯು ಆರ್ ಟುಗೆದರ್. ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಫಸ್ಟ್ ಟೈಮ್ ನಾನು ಇವರಿಬ್ಬರನ್ನ ನೋಡಿದಾಗ ಅನ್ಕೊಂಡೆ ಇವರಿಬ್ರು ಪರ್ಫೆಕ್ಟ್ ಪೇರ್ ಅಂತ. ಸೊ ಅದಕ್ಕೆ ಇವ್ರಿಗೆ ರೇಗಿಸ್ತಾನೆ ಇದೆ, ಬ್ರೋ ನೋಡಿ ಬ್ರೋ ಮದುವೆ ಆಗಿ ಬ್ರೋ ಅಂತ. ಯು ಆರ್ ಇಯರ್ ನೌ. ಅಂಡ್ ಈ ತರ ಮಾಡೋದಕ್ಕಂತೂ ಸುಲಭನೇ ಅಲ್ಲ, ಇದು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಅಂಡ್ ನಮಗೆ ಒಂದು ತಿಂಗಳು 2 ತಿಂಗಳಿಂದ ಹೇಳ್ತಾನೆ ಇದ್ರು ಈ ತರ ಮಾಡಬೇಕು ಅಂತ ಓಡಾಡ್ತಿದ್ರು ಶಾಮ್ರು ಹೇಳ್ದಂಗೆ. ಸೊ ಯಸ್ ಡನ್ ನೌ. ನಂಗೆ ಒಂಥರ ಸಿನಿಮಾ ನೋಡ್ದಂಗೆ ಆಯ್ತು ಬ್ರೋ. ಜರ್ಮನಿಯಲ್ಲಿ ಯಾರೋ ಒಬ್ರು ಮಾಡಿದ್ರು ಈ ತರ, ಫುಲ್ ವರ್ಲ್ಡ್ ರೆಕಾರ್ಡ್ ಆಗಿತ್ತು. ಸೊ ಇವಾಗ ನೀವು ಮಾಡಿದ್ರೆ ನಮ್ಮ ಕರ್ನಾಟಕದ ವರ್ಲ್ಡ್ ರೆಕಾರ್ಡ್ ಆಗತ್ತಿದ್ದು ಪಕ್ಕ. ಸೊ ನೀವಿಬ್ರು ಇದೇ ತರ 100 ವರ್ಷ ಚೆನ್ನಾಗಿರಿ. ನನ್ನ ಸಪೋರ್ಟ್ ನಿಮ್ಗೆ ಸಾಯೋವರೆಗೂ ಇರುತ್ತೆ ಬ್ರೋ. ಬ್ರೋ, ಬಟ್ ಕೇಳಬೇಕು ನಿಮಗೆ, ಫಸ್ಟ್ ಟೈಮ್ ನೋಡಿದಾಗ ಏನು ಅನ್ನಿಸ್ತು ಆ ಥರ? ಇವ್ರೆ ಥ್ಯಾಂಕ್ ಯು. ಓ ಸಾರಿ, ಕೈ ಕೊಟ್ಬಿಟ್ಟಿದ್ದೆ. ಇದು ಒಂದು ಕಾಂಟ್ರವರ್ಸಿ ಅವ್ರು. ಆಮೇಲೆ ಹೇಳಿ. ಅಲ್ಲ, ನಿಮ್ಗೆ ಏನು ಅನ್ಸಿತ್ತು? ನಾನು ಜಸ್ಟ್ ಬಂದು ಕೇಕ್ ಕೊಟ್ಬಿಟ್ಟು ಹೋಗೋದಕ್ಕೆ ಬಂದಿದ್ನಲ್ಲ, ನಿಮ್ಗೆ ಏನು ಅನ್ನಿಸ್ತು ಆ ಮೂಮೆಂಟಲ್ಲಿ ಎಕ್ಸಾಕ್ಟ್ಲಿ? ಸಮೀರ್ ಬ್ರೋ ಕಣ್ಣಲ್ಲಿ ಒಂದು ಸ್ವಲ್ಪ ಏನೋ ಒಂಚೂರು ಕಾಣಿಸ್ತು, ಸ್ಪಾರ್ಕ್ ಕಾಣಿಸ್ತು ಅವ್ರ ಕಣ್ಣಲ್ಲಿ. ಅವಾಗ ಗೊತ್ತಾಯ್ತು, ಓ ಇದು ಬ್ಲೂಟೂತ್ ಕನೆಕ್ಟ್ ಆಗುತ್ತೆ ಅಂತ. ಸೊ ಹಂಗೆ ಕನೆಕ್ಟ್ ಪೇರ್ ಮಾಡಿದ್ವಿ ನಾವೇ. ಬಟ್ ಹ್ಯಾಪಿ ಫಾರ್ ಯು ಬ್ರೋ, ಪ್ರೌಡ್ ಆಫ್ ಯು. ಸ್ಯಾಮ್ ಫ್ಯಾಮ್ ಯಾರು ನೋಡ್ತಿದ್ದೀರಾ, ಈ ಹ್ಯಾಸ್ ವರ್ಕ್ ಹಾರ್ಡ್ ಫಾರ್ ದಿಸ್. ಆ್ಯಂಡ್ ಖುಷಿ ಆಗುತ್ತೆ ಅಷ್ಟೇ, ಬೇರೆ ಮಾತಿಲ್ಲ. ಎಲ್ಲರೂ ಮಾತಾಡ್ಬಿಟ್ಟಿರೋ ಅದಕ್ಕೆ. ಥ್ಯಾಂಕ್ ಯು ಬ್ರೋ, ಲವ್ ಯು. ಥ್ಯಾಂಕ್ ಯು ಗೈಸ್. ಇದೆಲ್ಲ ಆಗೋದು ತುಂಬ ಎಫರ್ಟ್ ಅವನು ಹಾಕಿದ್ದಾನೆ. ಸೊ ಸುಮ್ಮನೆ ಜೋಕ್ ಮಾಡಿದೆ. ಸೊ ಈ ವ್ಲಾಗ್ ಅಪ್ಲೋಡ್ ಆದಮೇಲೆ ಎಷ್ಟೊಂದು ಜನ ಹುಡುಗರು ಕಮೆಂಟ್ ಹಾಕ್ಬೋದು, ಇಲ್ಲ ಹುಡುಗಿ ಕಮೆಂಟ್ ಹಾಕ್ಬೋದು, ಓ ನೇಹಾ ಅವ್ರು ತುಂಬ ಲಕ್ಕಿ, ಸಮೀರ್ ಅಂತ ಬಾಯ್ ಫ್ರೆಂಡ್ ಇದ್ದಾನೆ ಅಂತೆಲ್ಲ. ಬಟ್ ಐ ಸ್ವೇರ್, ನೇಹಾ ಅವರೇ ಇವ್ನ ಲೈಫಿಗೆ ಬಂದಮೇಲೆ ಇವ್ನ ಲೈಫಲ್ಲಿ ಖುಷಿಯಾಗಿರೋದು, ಇವ್ನು ಇಷ್ಟು ಚೆನ್ನಾಗಿ ನಾನು ನೋಡಿರೋದು. ನಿಜ ಇವ್ನು ತುಂಬ ಲಕ್ಕಿ ನೀವು ಬಂದಿದ್ದೀವಿ ಇವ್ನ ಲೈಫಲ್ಲಿ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಇದೆಲ್ಲ ನೋಡೋಕ್ಕೆ. ತುಂಬ ಚೇಂಜ್ ಆಗಿದ್ದಾನೆ. ಆ್ಯಂಡ್ ಏನೋ ತುಂಬ ಖುಷಿ ಅಷ್ಟೇ. ಥ್ಯಾಂಕ್ ಯು. ಹಿಂಗೆ ಚೆನ್ನಾಗಿರಿ ಯಾವಾಗಲೂ. ಥ್ಯಾಂಕ್ ಯು ಸೋ ಮಚ್. ಕೈ ಕೊಡು. ಥ್ಯಾಂಕ್ ಯು ಗೈಸ್. ಸೊ ಒಂದು ಬಿಹೈಂಡ್ ಸ್ಟೋರಿ ಹೇಳ್ಬಿಡ್ತೀನಿ, ಯಾರ್ಯಾರು ಗೊತ್ತಿಲ್ಲ. ಸೊ ನಾನು ಶ್ರವಣ್ ಬ್ರೋ ಗುಜರಾತ್ಗೆ ಹೋಗಿದ್ವಿ. ಗುಜರಾತಲ್ಲಿ ಒಂದು ಫ್ಲವರ್ ಶೋ ಏನೋ ನಡೀತಿತ್ತು. ಅಲ್ಲಿ ಒಂದು 28 ಫೀಟ್ ಬೊಕ್ಕೆ ಇತ್ತು. ಗಿನ್ನಿಸ್ ರೆಕಾರ್ಡ್ ಅಂತ ಒಂದು ಬೋರ್ಡ್ ಹಾಕಿದ್ರು. ಐ ಡೋಂಟ್ ನೋ ವೈ ದಟ್ ಕೇಮ್ ಔಟ್ ಆಫ್ ಮೀ. ನಾನು ಗೈಸ್, ನನ್ಗೇನಾದ್ರು ಒಂದು ಲಾಯಲ್ ಹುಡುಗಿ ಸಿಕ್ಕಿದ್ರೆ, ಆನೆಸ್ಟ್ ಹುಡುಗಿ ಸಿಕ್ಕಿದ್ರೆ ಇದಕ್ಕಿಂತ ದೊಡ್ಡ ಬೊಕ್ಕೆ ಕೊಟ್ಬಿಟ್ಟು ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಅಂಡ್ ಹಿಯರ್ ವಿ ಆರ್ ಗೈಸ್. ಎಸ್, ಬನ್ನಿ ಭಗವತಿ ಅವರೇ. I was waiting to tell this. ಇದನ್ನ ನೋಡಿದ ತಕ್ಷಣ ನನಗೆ ಫುಲ್ ಗೂಸ್ ಬಂಪ್ಸ್ ಬಂತು. ಐ ವಾಸ್ ಸೋ ಎಕ್ಸೈಟೆಡ್ ಟು ಸಿ ನೇಹಾಸ್ ರಿಯಾಕ್ಷನ್. ಬಟ್ ಅದು ಮಿಸ್ ಆಗೋಯ್ತು. ಅವ್ರು ಆ ಕಡೆ ತಿರ್ಕೊಂಡ್ಬಿಟ್ಟಿದ್ರು. ಬೆಳಗ್ಗೆ ಬಂದಿದ್ದು, ಲೈಕ್ ಆಫ್ಟರ್ನೂನ್ ಬಂದಿದ ತಕ್ಷಣ ಐ ಟೋಲ್ಡ್ ಹಿಮ್ ದಟ್ ಸ್ಟ್ಯಾಂಡರ್ಡ್ಸ್ ತುಂಬ ಹೈ ಸೆಟ್ ಮಾಡ್ತಾ ಇದೆಯಾ, ಹುಡುಗರಿಗೆ ತುಂಬ ಕಷ್ಟ ಇದೆ ನೋಡ್ಕೋ ಅಂತ. ಬಟ್ ಐ ಆಮ್ ಸೋ ಹ್ಯಾಪಿ ದಟ್ ಯು ಬೋತ್ ಫೌಂಡ್ ಈಚ್ ಅದರ್. ಐ ಆಮ್ ಸೋ ಹ್ಯಾಪಿ ಫಾರ್ ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಹ್ಯಾಪಿ. ಥ್ಯಾಂಕ್ ಯು. So happy. Thank you. Take care.
ಒಂದು ಅದ್ಭುತವಾಗಿ ಯಾರೋ ಒಂದು ವ್ಯಕ್ತಿ ಒಬ್ಬರಿಗೆ ಪ್ರಪೋಸ್ ಮಾಡೋದು, ಅವ್ರು ಇಷ್ಟಪಡೋ ವ್ಯಕ್ತಿಗೆ ಪ್ರಪೋಸ್ ಮಾಡೋದು ಅಂದರೆ ಬಹುಶಃ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂಥರ ನನಗೆ ಅಳು ಅಂತ ಬರೋದಕ್ಕಿಂತ ನಂಗೆ ಯೂಶ್ವಲಾಗಿ ತುಂಬ ಎಮೋಷ್ನಲ್ ಆದರೆ ಅಳು ಬರಲ್ಲ. ನಾನು ಹಂಗೆ ನೋಡ್ತಾನೇ ಇದ್ದೆ ನಾನು ನೇಹಾ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಐ ಥಿಂಕ್ ಯು ಬೋತ್ ಆರ್ ವೆರಿ ಲಕ್ಕಿ. ನನಗೆ ಗೊತ್ತಿಲ್ಲ, ತುಂಬ ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ ನನಗೆ, ಬಿಕಾಸ್ ನಾನೇ ನ್ಯೂಟ್ಲ್ ಆಗಿಬಿಟ್ಟಿದ್ದೀನಿ. ಯಾವಾಗಲೂ ಹಿಂಗೇರಿ, ಸದಾ ಹಿಂಗೇರಿ, ನೀವು ಮಾದರಿಯಾಗಿ ಬೇರೆ ಕಪಲ್ಸ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ. Guys, the man behind this event, the man behind this celebration is our B Events homie. So I call him homie, Bharat Gowda anta. So I call him homie. We are friends from almost 7-8 years, I guess. ಸೊ ನನಗೆ ತಲೆಗೆ ಬಂದ ತಕ್ಷಣ ಹೋಮಿಗೊಂದು ಕಾಲ್ ಮಾಡಿ, ಹೋಮಿ ಹಿಂಗೆ ಮಾಡಬೇಕು, ನನಗೆ ಗೊತ್ತಿಲ್ಲ ಏನು ಮಾಡ್ತೀಯಾ, ಸ್ಟಾರ್ಟ್ ಅಂತ ಹೇಳಿದ್ದೆ. ಸೊ ಹೋಮಿ, ಟುಡೇ ವಿ ಆರ್ ಹಿಯರ್, ಹೌ ಡು ಯು ಫೀಲ್? ಏನು ಹೇಳಿ, ಐ ಆಮ್ ಮೋರ್ ಎಕ್ಸೈಟೆಡ್ ದೆನ್ ಯು ಗೈಸ್. ಐ ವಾಸ್ ಹ್ಯಾಪಿ ಸೀಯಿಂಗ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಫ್ರೆಂಡ್ಸ್ ಗೆಟಿಂಗ್ ಇಮೋಷನಲ್, ಗೆಟಿಂಗ್ ಎಕ್ಸೈಟೆಡ್. ಒಂಥರ ನನಗೂ ತುಂಬಾ ಖುಷಿ ಆಯ್ತು, ಬಿಕಾಸ್ ಇಟ್ ವಾಸ್ ಅ ಚಾಲೆಂಜ್ ಫಾರ್ ಅಸ್ ಟು ಕ್ರಿಯೇಟ್ ದಿಸ್ ಬೊಕೆ. ಸಮಥಿಂಗ್ ವೆನ್ ಸ್ಯಾಮ್ ಕಾಲ್ ಮಾಡಿದಾಗ್ಲೂ, ಸ್ಯಾಮ್ ಯೂಶಲಿ ಕಾಮಿಡಿ ತುಂಬಾ ಮಾಡ್ತಾರಲ್ಲ ನಿಮ್ಗೆ ಗೊತ್ತಿರಂಗೆ, ಏನ್ ಗುರು ಸುಮ್ನೆ ನಾಟಕ ಆಡ್ತಿದೆ, ಏನ್ ಪ್ರತಿ ಸಲ ಏನೋ ಒಂದು ಹೇಳ್ತಾ ಇರ್ತಿ, ಇದೆಲ್ಲ ಆಗಲ್ಲ, ಅಚೀವ್ ಮಾಡೋದು ತುಂಬಾ ಕಷ್ಟ ಇದೆ ಅಂತ ಹೇಳಿದೆ. ಬಟ್ ಇಲ್ಲ, ಮಾಡ್ಲೇಬೇಕು ಅಂದಾಗ ವಿ ಕೇಮ್ ಅಪ್ ವಿತ್ ದಿಸ್ ಐಡಿಯಾ ಅಂಡ್ ವಿ ಎಕ್ಸಿಕ್ಯೂಟೆಡ್ ಸಕ್ಸಸ್ಫುಲಿ, ಐ ವುಡ್ ಸೇ. ಎಷ್ಟು ಫ್ಲವರ್ಸ್ ಇದೆ? ಸೊ ಐ ಥಿಂಕ್ ಮೋರ್ ದೆನ್ 45,000-50,000 plus. So all thanks to my team, they have worked so hard. ಮಳೆ ಬರ್ತಿತ್ತು, ಸ್ಟಾಪ್ ಮಾಡಿದ್ವಿ, ಮತ್ತೆ ಕಂಟಿನ್ಯೂ ಮಾಡಿದ್ವಿ, ಮಳೆಲೇ ಮಾಡಿದ್ವಿ, and today we can see the result and you guys can witness this. Thank you, Ami. Thank you for your efforts. Thank you so much. Thank you so much. Thank you so much. Thank you. Really means a lot. You're too lucky. ಸೊ ನೇಹಾ ಅವ್ರ ಫ್ರೆಂಡ್ಗೆ ನನ್ನ ಕಾಂಟ್ಯಾಕ್ಟ್ ಇರಲಿಲ್ಲ. ಐಶುಗೆ ಹೇಳಿ ಪ್ಲೀಸ್ ಕಾಲ್ ದೆಮ್ ಅಂತ ಹೇಳಿ, ಹೆಂಗೋ ನೇಹಾ ಅವ್ರ ಫ್ರೆಂಡ್ಸ್ ಬಂದಿದ್ದಾರೆ ಇಬ್ರು, ಅವರು ಮಾತಾಡ್ತಾರೆ. ನೋಡಿ ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಪ್ರಾಬಬ್ಲಿ ನೋಡಿದ ತಕ್ಷಣ ಅನಿಸ್ತು ಯು ಗೈಸ್ ಆರ್ ಮೇಡ್ ಫಾರ್ ಈಚ್ ಅದರ್. ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ, ಯಾರ್ದು ದೃಷ್ಟಿ ಆಗದೆ ಇರಲಿ. ಥ್ಯಾಂಕ್ ಯು. ಐ ಆಮ್ extremely happy for both of you. I was here at 3:30. Thank but you. It's all worth it. Super, super, super happy, and that moment was very, very, very magical. Every girl's dream, 110%. God bless you guys. No nazar, no bad energy near you guys. Stay happy. Thank you. Thank you so much. ಪ್ರಶಾಂತ್, he has worked really hard. Thank you, bro. Thank you. ಪಾಪ ಮ್ಯಾನೇಜ್ಮೆಂಟ್ ಆದ್ರೂ ವೈಫ್ ಹತ್ರ ಬೈಸ್ಕೊಂಡು ತುಂಬಾ ಅಲ್ಲ, ಐ ಮೀನ್ ತುಂಬ ಹೇಳ್ತಾ ಇದ್ದೀನಪ್ಪ, ಆಯ್ತು, ಸಾರಿ. ಸೊ ತುಂಬಾ ಎಫರ್ಟ್ ಹಾಕಿದ್ದಾನೆ. ಪ್ರಶಾಂತ್ ಅವರೇ, ಫೈನಲಿ ಏನಂತೀರ? ಊಟ ರೆಡಿ ಇದೆ, ದಯವಿಟ್ಟು ಊಟ ಮಾಡ್ಕೊಬೋದು. ಸೊ ಇದು ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ, ನವೆಂಬರಲ್ಲಿ ನೇಹನ್ ನಾವು ಯಾವಾಗ ರಿವೀಲ್ ಮಾಡಿದ್ವಿ, ಸೊ ಅವಾಗಿಂದ ಸ್ಟಾರ್ಟ್ ಆಯಿತು. ಎವ್ರಿ ಡೇ ನಮಗೊಂದು 10 emails ಬರ್ತಿತ್ತು. ಓಕೆ ಬ್ರೋ, ನೀವು ಈ ಥರದ್ದು ಬೊಕೆ ಕೊಡಬೇಕು ಅಂತ ಹೇಳಿದ್ರಿ, ಸೊ ಇನ್ನು ಯಾವಾಗ ಕೊಡ್ತೀರಾ ಅಂತ. ಸೊ ಸ್ಯಾಮಿಗೂ ಅದಾದ್ಮೇಲೆ ತುಂಬಾ ಮೆಸೇಜಸ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ನಾನು ಸ್ಯಾಮ್ ಒಂದಿನ ಮಾತಾಡಿದ್ವಿ, ಓಕೆ ಮಗ ಈ ಥರ ನಾನು ಅನ್ಕೊಂಡ್ಬಿಟ್ಟಿದ್ದೆ ಅವಾಗ ಯಾವುದೋ ಮೂಮೆಂಟ್ ಅಲ್ಲಿ, ಸೊ ಏನ್ ಮಾಡ್ಲಿ, ಓಕೆ ನಾವು ಸ್ವಲ್ಪ ಫಸ್ಟಿಗೆ ನಾನು ಬೈದ ನೋಡ್ಕೊಂಡು ಸ್ವಲ್ಪ ಹೇಳ್ಕೊಳತ್ತಾನೆ ಅಂತ. ಬಟ್ ಅದಾದ್ಮೇಲೆ ನಾವು ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಅನ್ಕೊಂಡಷ್ಟು ಈಸಿ ಇರಲಿಲ್ಲ. ಒಂದು ಪಾಯಿಂಟ್ ಅಲ್ಲಿ ಲಿಟರ್ ನನ್ನ ತಲೆಯಿಂದಂತೂ ಐಡಿಯಾ ಡ್ರಾಪ್ ಆಗಿತ್ತು, ಓಕೆ ಇದು ಅಚೀವ್ ಮಾಡೋಕ್ಕಾಗಲ್ಲ, ಎಸ್ಪೆಷಲಿ ಫೈನಾನ್ಸ್ ವೈಸ್ ತುಂಬಾನೇ ಖರ್ಚಾಗುತ್ತೆ ಅಂತ. ಅದಾದ್ಮೇಲೆ ಸ್ಯಾಮೆ ಒಂದಿನ ಫಿಗರ್ ಔಟ್ ಮಾಡಿ ಒಂದು ಸ್ಟ್ರಕ್ಚರ್ ನೋಡಿ, ಯಾಕೆಂದ್ರೆ ನಾವು ಫಸ್ಟ್ ಕೇಳಿದಾಗ ನಾವೇನು ಫ್ಲವರ್ಸ್ ಹೇಳಿದ್ವಿ ಆ ವೆಯ್ಟ್ ಜಾಸ್ತಿ ಬರುತ್ತೆ, ಆಗಲ್ಲ ಅಂತೆಲ್ಲ ಸುಮಾರು ಹೇಳಿದ್ರು. ಬಟ್ ಅದಾದ್ಮೇಲೆ ಸ್ಯಾಮೆ ಫಿಗರ್ ಔಟ್ ಮಾಡಿ ಬಿ ಇವೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ನಿಜವಾಗ್ಲೂ ಗೊತ್ತಿಲ್ಲ, ಒಂದು 3 ದಿನ ಹೇಗೆ ಆಗೋಯ್ತು ಅಂತ ಗೊತ್ತಿಲ್ಲ. ನೆನ್ನೆನೂ ಸುಮಾರು ಮಳೆ ಎಲ್ಲ ಬಂದು ವರ್ಕ್ ಎಲ್ಲ ಸ್ಟಾಪ್ ಆಯಿತು. ಇನ್ನೂ ಭಯ ಆಯಿತು, ಆಗುತ್ತಾ ಅಂತ. ನಿಜವಾಗ್ಲೂ ಇದೊಂದು ಡ್ರೀಮ್ ಅನ್ಸುತ್ತೆ. ಹೇಳಿದ ಮಾತನ್ನ ನಡೆಸ್ಕೊಂಡಿದ್ಯಾ, ಯು ರಿಯಲಿ ಪ್ರೂವ್ಡ್ ಇಟ್. ಕಂಗ್ರಾಟ್ಸ್. ಥ್ಯಾಂಕ್ ಯು. Thank you. So I've been only seeing your love all in the vlogs. First time ನೋಡಿದ್ರೆ real life ಅಲ್ಲಿ it felt really dreamy and movie. So I hope ಕಣ್ ಬೀಳಲ್ಲ, ದೃಷ್ಟಿ ಆಗಬಾರ್ದು, no nazar. And kudos to this. It looks small but genuinely takes a lot of effort. And I feel both of you are equally lucky to have each other. Wishing you the best. Thank you. Thanks for coming. Thank you so much. Thank you. ಗೈಸ್, ಪ್ರಶಾಂತ್ ಅಣ್ಣ ಇವರು ತುಂಬಾ ಎಫರ್ಟ್ಸ್ ಹಾಕಿದ್ರು ನಮ್ಮ ಟೀಮಲ್ಲಿ. ಪ್ರಶಾಂತ್ ಅಣ್ಣ ಅವರೇ ಹೇಳಿ. ನಮ್ಗೇನು ಹೇಳೋದಕ್ಕೆ ಏನು ಇಲ್ಲ, ನಮ್ದೆಲ್ಲ ಮೇಜರ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಯುವಂತ ಟಾಸ್ಕ್ಸು. ತುಂಬಾ ನನ್ಗಂತೂ ಒಂಥರ ಏನು ಹೇಳೋದಕ್ಕೆ ಆಗ್ತಾ ಇಲ್ಲ ನನಗೆ ಸಡನ್ ಆಗಿ ಕರೆದಿದ್ದಕ್ಕೆ. ಸೊ ಆನ್ ಸ್ಟೇಜ್ ಫಿಯರ್ ಜಾಸ್ತಿ ನನಗೆ. ಸೊ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಇನ್ ದಿಸ್ ಸ್ಟೇಜ್. ನಿನ್ನ ಒಂದು ಇವೆಂಟ್ ನಲ್ಲಿ ಟೋಟಲ್ ಆಗಿ ನನ್ನ ಬ್ಯಾಕ್ ಗ್ರೌಂಡ್ ಇದರಲ್ಲಿ ಎಲ್ಲ
ಏನಂತ ಏನು ಮಾತು ಕನ್ಸಿಡರ್ ಮಾಡಿದ್ರಿ. ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಎಲ್ಲ ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ ನೋಡಿದ್ರೆ ಆ್ಯಂಡ್ ತುಂಬ ಇನ್ಸ್ಪೈರ್ ಆಗುತ್ತೆ ಬೈ. ನಾವು ಅಟ್ಲೀಸ್ಟ್ ಇಷ್ಟಿಲ್ಲ ಅಂದರೂ ಏನೋ ಒಂದು ಸ್ವಲ್ಪ ಆದರೂ ನಮ್ಮ ಹುಡುಗಿಗೆ ಮಾಡ್ಬೋದು ಅಂತ ಭಯ. ಆ್ಯಂಡ್ ನನಗೆ ಇವಾಗ ಇದನ್ನೆಲ್ಲ ನೋಡಿ ಏನು ಫೀಲ್ ಆಯ್ತಲ್ಲ, ಅದನ್ನು ನಾನು ಆಡಿಯನ್ಸ್ ನಿಮ್ಗೆ ಎಡಿಟಿಂಗಲ್ಲಿ ನಾನು ಅಷ್ಟೇ ಫೀಲ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಕಂಗ್ರಾಟ್ಸ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಔಟ್ಫಿಟ್ ಡಿಸೈನ್ ಮಾಡಿ ಚಂದನ್ ಬ್ರೋ ಇಲ್ಲಿದ್ದಾರೆ. ನಾನು ಇನ್ನೂ ಶಾಕಲ್ಲಿ ಇದ್ದೀನಿ, ಒಂದಿಂದಲೇ ಹಂಗಪ್ಪ 2 days ಅಲ್ಲಿ ನಾನು ಸ್ವಲ್ಪ ಲಾಸ್ಟ್ ಮೂಮೆಂಟ್ ಕೆಲಸಗಳು ಜಾಸ್ತಿ ನಂದು. ಬ್ರೋ 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 ಪ್ಲೀಸ್ ಬ್ರೋ ಒಂದು ಬಟ್ಟೆ ಮಾಡಬೇಕು ಬ್ರೋ ಪ್ಲೀಸ್ ಬ್ರೋ. ಆಗುತ್ತೆ ಬ್ರೋ ಮಾಡ್ತೀನಿ, ಬಟ್ಟೆ ಮಾಡ್ಕೊಟ್ರು ಬ್ರೋ. ಇಲ್ಲ ಆ್ಯಕ್ಚುಲಿ ಇವರು ಫಸ್ಟ್ ಕಾನ್ಸೆಪ್ಟ್ ಹೇಳಿದಾಗ ನನಗೆ ಅಂದರೆ ಹೆಂಗೆ ಇದನ್ನು ಲೈಕ್ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಸಿಕ್ಕಾಬಟ್ಟೆ ಇದಿತ್ತು. ಬಟ್ ಇವತ್ತು ನೋಡಿದ್ಮೇಲೆ ಅಂತೂ ಸಿಕ್ಕಾಬಟ್ಟೆ ಶಾಕ್ ಆಯಿತು. ಆ್ಯಂಡ್ ಸಕ್ಕದಾಗಿ ಮಾಡಿದ್ದೀರಾ ಬ್ರೋ. ಯು ಆರ್ ರಿಲಿ ರಿಲಿ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ನೀವಿಬ್ಬರು ನೋಡ್ತಿರೋದು ಈ ಥರ ಟ್ರೆಡಿಷ್ನಲಲ್ಲಿ. ನಾನು ಕಡಿಮೆ ಮಾಡ್ತೀನಿ. ಇದು ಹುಡುಗಿರಿಗೆ ಹುಡುಗರಿಗೆ ಇಬ್ಬರು ಹೇಳ್ತಿರೋದು. ನಿಮ್ಮನ್ನ ಲವ್ ಮಾಡೋರು ನಿಮಗೊಂದು ಚಾಕ್ಲೇಟ್ ಕೊಟ್ಟರು, ಇಲ್ಲ ಒಂದು ಚಿಕ್ಕ ಫ್ಲವರ್ ಕೊಟ್ಟರು, ದಟ್ ಈಸ್ ಫ್ರಮ್ ಲವ್ ಆ್ಯಂಡ್ ದಟ್ ಈಸ್ ಆಲ್ ಮ್ಯಾಟರ್ಸ್. ಎಫರ್ಟ್ಸ್ ಮ್ಯಾಟರ್ಸ್ ಗೈಸ್. ಎಫರ್ಟ್ಸ್ ಹಾಕಿ ನಿಮ್ಗೇನೋ ತಂದು ಕೊಟ್ಟಿದ್ದಾರೆ ಅಂದರೆ ದಟ್ ಮೀನ್ಸ್ ದ ರಿಲಿ ಲವ್ ಯು. ಅವ್ರ ಹತ್ರ 50 ರೂಪಾಯಿ ಇದ್ದು ಅದ್ರಲ್ಲಿ 30 ರೂಪಾಯಿ ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ ಅಂದರೆ ದಟ್ ಮೀನ್ಸ್ ದಟ್ ಈಸ್ ಲವ್. ಡೋಂಟ್ ಥಿಂಕ್ ದಟ್ ಹಿಂಗೆ ಮಾಡಿದ್ರೆ ಲವ್, ಈ ಥರ ದೊಡ್ಡದಾಗಿ ಏನಾದ್ರು ಮಾಡಿದ್ರೆ ಪ್ರೆಸೆಂಟ್ ಮಾಡಿದ್ರೆ ಮಾತ್ರ ಲವ್. ಐ ಡೋಂಟ್ ವಾಂಟ್ ಟು ಸೆಟ್ ದಟ್ ಮೈಂಡ್ ಸೆಟ್. ನಾನು ಆ ಜನರಿಗೆ ಅದನ್ನು ಪ್ರಮೋಟ್ ಮಾಡ್ತಾನೆ ಇಲ್ಲ. ಐ ವಾಂಟೆಡ್ ಟು ಡೂ ದಿಸ್ ಪರ್ಸ್ನಲಿ ಫಾರ್ ನೇಹಾ, ದಟ್ ಈಸ್ ವೈ ಐ ಡಿಡ್ ಇಟ್. ಅದು ಬಿಟ್ಟರೆ ಎಲ್ಲರೂ ಹಿಂಗೆ ಮಾಡಿದ್ರೆ ಲವ್ ಅನ್ನೋದೆಲ್ಲ ತಪ್ಪು. ಪ್ಲೀಸ್ ನೆವರ್ 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 ಥಿಂಕ್ ಲೈಕ್ ದ್ಯಾಟ್. ನಿಮ್ಮ ಲವ್ ಮಾಡೋ ನಿಮ್ಮ ಪಾರ್ಟ್ನರ್ ನಿಮಗೆ ಚಿಕ್ಕ ಗಿಫ್ಟ್ ಕೊಟ್ಟರು, ದಟ್ ಶುಡ್ ಮ್ಯಾಟರ್ ಅ ಲಾಟ್. ಅಲ್ಲ ಬಿಟ್ಟು ಆ್ಯಕ್ಚುಲಿ ಅದೇ ನಾನು ಇವಾಗ ಮಾತಾಡ್ಬೇಕು ಅದ್ರ ಬಗ್ಗೆನೇ. ಎಲ್ಲರೂ ಅದೇ ಹೇಳ್ತಿದ್ರಲ್ಲ, ತುಂಬ ಹೈ ಸ್ಟ್ಯಾಂಡರ್ಡ್, ತುಂಬ ಹೈ ಬಾರ್ ಸೆಟ್ ಮಾಡಿದ್ದೀರಾ ಅಂತ. ನಂಗೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದನೂ, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಮ್ಮಮ್ಮ ಹೇಳ್ತಿದ್ದಿದ್ದು ಒಂದೇ, ಎಕ್ಸ್ಪೆಕ್ಟ್ ದಿ ಲೀಸ್ಟ್. ಯಾವತ್ತೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಬೇಡ. ಮದುವೆ ಬಗ್ಗೆ ಅಂತ ಮಾತ್ರ ಅಲ್ಲ, ಇನ್ ಜನರಲ್ ಯಾವುದ್ರ ಬಗ್ಗೆನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡ. ಜಸ್ಟ್ ಕೀಪ್ ವರ್ಕಿಂಗ್ ಆನ್ ಯೋರ್ ಸೆಲ್ಫ್. ಆರ್ ನಿನ್ನ ಜೀವನದ ಮೇಲೆ ನೀನು ವರ್ಕ್ ಮಾಡು, ಯು ವಿಲ್ ಆಲ್ವೇಸ್ ಗೆಟ್ ದಿ ಬೆಸ್ಟ್ ಅಂತ ಹೇಳ್ತಾರೆ. ಬಿಕಾಸ್ ಅವ್ರಿಗೆ ಅದೇ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಹೇಳಿ. ಶಿ ಎಕ್ಸ್ಪೆಕ್ಟೆಡ್ ದಿ ಲೀಸ್ಟ್ ಬಟ್ ಶಿ ಗಾಟ್ ದಿ ಬೆಸ್ಟ್ ಪರ್ಸನ್ ಇನ್ ಹರ್ ಲೈಫ್ ಅಂತ. ಸೊ ಐ ಲಿಟ್ರಲಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಯು. ಆರ್ ಐ ಸ್ವೇರ್, ಇವಾಗಲೂ ನಾನು ಅದನ್ನೇ ಹೇಳ್ದೆ, ಯಾಕೆ ಇಷ್ಟು ಮಾಡಿದ್ರಿ ಅಂತಲೇ ಕೇಳ್ತೀನಿ, ಯಾಕೆ ಮಾಡಿದ್ರಿ ಅಂತ. ಸೊ ಒಬ್ಬೊಬ್ರದ್ದು ವೇ ಆಫ್ ಶೋಯಿಂಗ್ ಲವ್ ಇಸ್ ಡಿಫ್ರೆಂಟ್. ಯಾರಾದರೂ ಬಂದು 5 minutes ಆಫ್ ದೇರ್ ಲೈಫ್ ಅದನ್ನು ನಿಮ್ಮ ಜೊತೆ ಸ್ಪೆಂಡ್ ಮಾಡ್ತಿದ್ದಾರೆ ಅಂದರೆ ದಟ್ ಇಸ್ ರಿಯಲ್ ಲವ್ ಅಗೇನ್, ರೈಟ್? ಅದೇ ನೀವು ಹೇಳ್ದಂಗೆ ಒಂದು ಚಾಕ್ಲೇಟ್ ಕೊಟ್ಟರು, ಅವ್ರದ್ದೇನಾದರೂ ಇಂಪಾರ್ಟೆಂಟ್ ವಿಷಯ ಒಂದು ಕೊಟ್ಟರು, ದಟ್ ಇಸ್ ಅಗೇನ್ ಲವ್. ಸೊ ಅದು ಮೆಟೀರಿಯಲಿಸ್ಟಿಕ್ ಆಗೇ ಇರಬೇಕು ಅಂತ ಖಂಡಿತ ಇಲ್ಲ. ಇಟ್ ಕ್ಯಾನ್ ಬಿ ಥ್ರೂ ಮೆನಿ ಅದರ್ ವೇಸ್. ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಲವ್ ಇರುತ್ತೆ, ಟೈಮ್ ಕೊಡೋದ್ರಲ್ಲಿ ಲವ್ ಇರುತ್ತೆ. ಸೊ ದೇರ್ ಆರ್ ಮೆನಿ ವೇಸ್. ನೀವು ಯಾರು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡಿ, ಯಾರಿಗೂ ಡಿಮ್ಯಾಂಡು ಮಾಡಬೇಡಿ. ಇದು ನಾನು ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರಿಂದ ಇವ್ರಿಗೆ ಇನ್ನೂ ಜಾಸ್ತಿ ಮಾಡ್ಬೇಕು ಅನ್ಸುತ್ತೆ. ಸೇಮ್ ವಿತ್ ಹಿಮ್ ಆಲ್ಸೋ. ಅವ್ರು ಏನೂ ಕೇಳಲ್ಲ, ಇದು ಮಾಡಿ, ಇದು ನಂಗೆ ಕೊಡಿ, ಇದು ಮಾಡಿಸ್ಕೊಡಿ, ಇಲ್ಲ ಇಲ್ಲಿ ಬನ್ನಿ, ಯಾಕೆ ನೀವು ನಮ್ಮ ಫ್ಯಾಮಿಲಿಗೆ ಟೈಮ್ ಕೊಡ್ತೀವಿ, ಏನೂ ಕೇಳಲ್ಲ. ಸೊ ಐ ಫೀಲ್ ಲೈಕ್ ಗಿವಿಂಗ್ ಹಿಮ್ ಮೋರ್. ದಟ್ ಈಸ್ ಒನ್ ಥಿಂಗ್ ಐ ರಿಯಲಿ ವಾಂಟೆಡ್ ಟು ಟೆಲ್. ಆಗಲೇ ನನಗೆ ಮಾತು ಬಂದಿಲ್ಲ ಆಚೆ. ನಾವು ಐ ವುಡ್ ರಿಯಲಿ ಲೈಕ್ ಟು ಥ್ಯಾಂಕ್ ಯು. ಇಷ್ಟೊಂದು ಎಫರ್ಟ್ಸ್ ಎಲ್ಲ ಹಾಕಿ, ಇಷ್ಟು ಫಂಡ್ಸ್ ಹಾಕಿ, ಕಷ್ಟ ಇದೆ, ದುಡ್ಡು ಮಾಡೋದು ಈಸಿ ಅಲ್ಲ ಈ ಕಾಲದಲ್ಲಿ. ನೀವು ಮಾಡಿರೋ ದುಡ್ಡನ್ನ ನನ್ನ ಮೇಲೆ ಖರ್ಚು ಮಾಡಿ, ಇಷ್ಟು ಎಫರ್ಟ್ಸ್ ಹಾಕಿ, ಇಷ್ಟೊಂದು ಜನರನ್ನ ಕರೆದು ಎಲ್ಲ ಮಾಡಿದಿರಲ್ಲ, ರಿಯಲಿ 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 ಮೀನ್ಸ್ ಅ ಲಾಟ್ ಟು ಮೀ. ನಾವಿಬ್ರು ಹಿಂಗೆ ಇರೋಣ ಯಾವತ್ತಿಗೂ ಅಂತ ಕೇಳ್ಕೊತೀನಿ ಅಷ್ಟೇ. ಗೈಸ್, ನನಗೆ ನಾನು ಅಲ್ಲಿ ಕೂತಿದ್ವಿ. ಐ ಫೆಲ್ಟ್ ಸೋ ಬ್ಯಾಡ್ ದಟ್ ವಿ ಹ್ಯಾವ್ ಟು ಲೀವ್ ದಿಸ್. ಹಿಂಗೆ ಬಿಟ್ಟು ಹೋಗಬೇಕು. ನಾಳೆ ತೆಗ್ದುಬಿಡ್ತಾರೆ ಬಿಕಾಸ್ ನಾಳೆ ಇಲ್ಲೇನೋ ಈವೆಂಟ್ ಇದೆ. ಸೊ ದಿಸ್ ಹೋಲ್ ಎಫರ್ಟ್ಸ್ ವಿಲ್ ಗೋ ಆ್ಯಂಡ್ ಐ ವಿಶ್ ಐ ಕುಡ್ ಪ್ರಿಸರ್ವ್ ದಿಸ್ ಸಮ್ ಹೋ. ಪಿಕ್ಚರ್ ವಿಡಿಯೋ ಬಿಟ್ಟು ಇದನ್ನೆಲ್ಲೋ ಒಂದು ಕಡೆ ಸ್ಟೋರ್ ಮಾಡೋತಾರೆ, ಎಷ್ಟು ಚೆನ್ನಾಗಿರೋದಲ್ಲ ಗೊತ್ತು. ಮೇ ಬಿ ಈಗಲೂ ಪ್ಲಾನ್ ಮಾಡ್ಬೋದು ನಾವು. ನೀವು ಬೊಕ್ಕೆ ಎತ್ಕೊಂಡು ಹೋಗ್ತೀರಾ? ಅಲ್ಲ ಮತ್ತೆ ಒಂದೇ ಒಂದು ರೋಸ್ ಇಟ್ಕೋಬೇಕಷ್ಟೇ. ಅಲ್ಲ, ಏನಾದರೂ ಮೀನಿಂಗ್ಫುಲ್ ಆಗಿ ಏನಾದ್ರು ಮಾಡೋ ಥರ. ಇದೆಲ್ಲ ಫ್ಲವರ್ಸ್ ಈಗ ಹೋಗುತ್ತೆ. ಆರ್ಗನೈಸೇಷನ್ ಇದೆ ಒಂದು, ಅವ್ರ ಪರ್ಫ್ಯೂಮು ಅದೆಲ್ಲ ಮಾಡ್ತಾರೆ, ರೀಸೈಕಲ್ ಮಾಡ್ತಾರೆ ಫ್ಲವರ್ಸ್ನೆಲ್ಲ. ಕ್ರೇಜಿ. ಸೊ ಅದನ್ ವಿನ್ ವಿನ್ ಅಲ್ಲ. ಅದು ಬಿಟ್ಟು ನನಗೆ ಪರ್ಸನಲಿ ಫೀಲ್ ಆಗ್ತಿರೋದು, ನನಗೂ ಫೀಲ್ ಆಗ್ತಿದೆ, ಇದನ್ನ ಬಿಟ್ಟು ನೀವು ಚಿಕ್ಕ ಬೊಕ್ಕೆ ಕೊಟ್ಟಿರೋದೇ ನಾನು ಭದ್ರವಾಗಿ ಇಟ್ಕೊಂಡಿದ್ದೀನಿ ಮನೇಲಿ. ಇದು ಅನ್ಸುತ್ತೆ. ಇಟ್ಸ್ ಓಕೆ. ಬಟ್ ಎಲ್ರಿಗೂ ಇದರಿಂದ ಯಾರ್ಯಾರೆಲ್ಲ ಕೆಲಸ ಮಾಡಿದ್ದೀರಲ್ಲ, ಎಲ್ರಿಗೂ ತುಂಬ 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 ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವ್ಲಾಗ್ ನೋಡ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಾ, ಕಂಗ್ರ್ಯಾಟ್ಸ್, ಆಲ್ ದಿ ಬೆಸ್ಟ್ ಅಂತೆಲ್ಲ. ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹಿಂಗೆ ಸದಾಕಾಲ ಇರಲಿ ಅಂತ ಕೇಳ್ಕೊತೀನಿ. ಬನ್ನಿ ಹೋಗೋಣ.
Bye. Thanks for coming. Bye. Love you. Thank you, bro. Thank you. Take care. Love you. Bye, Tum Tum. Thank you, bro. Thanks a lot. See you. Thank you, bro. Bye. Bro, ಹುಷಾರಾಗಿ ಹೋಗಿ. ಕತ್ಲಿದೆ. Bye, Simran. Bye. Thanks for coming, Simran. Take care. Bye. ಗೈಸ್, ಸೊ ಫೈನಲಿ ಈವೆಂಟ್ ಮುಗೀತು. ಈಗ ಎಲ್ಲರೂ ನೇಹಾ ಅವ್ರ ರೂಮಲ್ಲೇ ಇದ್ದಾರೆ. ನೋಡೋಣ ಬನ್ನಿ ಗೈಸ್. ಇಲ್ಲಿ ಫುಲ್ ಡಿಸ್ಕಷನ್ ನಡೀತಾ ಇದೆ ನೋಡಿ. ಡಿಸ್ಕಷನ್ ಮಾಡಿಕೊಂಡು ಆಫ್ಟರ್ ದ ಈವೆಂಟ್ ಈಗ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್. ಈಗ ಎಲ್ರಿಗೂ ಬಾಯ್ ಹೇಳ್ತಾ ಇದೀವಿ. ಬಾಯ್ ಅತ್ತೆಗಾರು, ಬಾಯ್ ಮಾವಗಾರು, ಬಾಯ್ ಮೋಮೋ. ನೀವು ಬರ್ತೀರಾ? ಬನ್ನಿ. ಬಾಯ್ ಐಶು, ಬಾಯ್ ಎವ್ರಿವನ್. ಗುಪ್ತು, ಬಾಯ್. ಆಂಟಿ ನೋಡಿದ್ರು. ಗೈಸ್, ಫೈನಲಿ ಟೆಲ್ಲಿಂಗ್ ಬಾಯ್ ಟು ದಿಸ್ ಬೊಕೆ. ದಿಸ್ ವಾಸ್ ಅ ಡ್ರೀಮ್ ಆ್ಯಂಡ್ ರಿಯಾಲಿಟಿ ಆಗಿಲ್ಲ, ಮುಂದೆ ನಿಂತಿದೆ. ಇವಾಗ ಇದನ್ನ ಇಲ್ಲೇ ಬಿಟ್ಟು ಹೊರಡೋ ಟೈಮ್. ಗುಪ್ತು, ಫೈನಲಿ ಇದಕ್ಕೆ ಬಾಯ್ ಹೇಳ್ಬಿಡಿ ಒಂದ್ಸರಿ. ನಾನು ಸ್ವಲ್ಪ ಫ್ಲವರ್ಸ್ ತಗೊಬೇಕು. ತೊಳಿ ಇಲ್ಲಿ ನೋಡಿ, ನೇಹಾ ಅವರು ಕಲೆಕ್ಟ್ ಮಾಡ್ಕೊತಿದ್ದಾರೆ. ಯಾಕೆಂದ್ರೆ ಇದನ್ನ ಏನ್ ಮಾಡಿಸ್ತೀರಾ? ರೆಸಿನ್ ಪ್ರಿಸರ್ವೇಷನ್ ಏನೋ ಮಾಡಿಸ್ತಾರಂತೆ ಗೈಸ್, ಅದೆಲ್ಲ ನಮ್ಗೆ ಅರ್ಥ ಆಗಲ್ಲ. ನೋಡೋಣ. ಅಂದ್ರೆ ಒಂದು ಫ್ರೇಮ್ ತರ ಮಾಡಿಸ್ತೀರಾ? ಫ್ರೇಮ್ ತರ. ಓಕೆ. ಅದ್ರ ಮುಂದೆ ನಾವಿಬ್ರು ನಿಂತಿರೋದು ಇದೇ ತರಾನೇ ಅರೇಂಜ್ಮೆಂಟ್ ಮಾಡಿಸಿ ನಾವಿಬ್ರು ಅದ್ರ ಮುಂದೆ ನಿಂತಿರೋ ತರ. ನೈಸ್. ಗೈಸ್, ಲಿಟ್ರಲಿ ತುಂಬಾ ಬೇಜಾರಾಗ್ತಿದೆ ಬೊಕೆನ್ ಬಿಟ್ಟು. ಓಕೆ, ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಇಷ್ಟು ಏನಕ್ಕೆ ಬೇಜಾರಾಗ್ತಿದೆ ಅಂತ. ಬಿಕಾಸ್ ಇದನ್ನ ತುಂಬಾ ಎಫರ್ಟ್ಸ್ ಹಾಕಿ ಮಾಡಿದೀವಲ್ಲ, ತುಂಬಾ ಇನ್ವೆಸ್ಟ್ ಮಾಡಿ ದುಡ್ಡೆಲ್ಲ ಹಾಕಿ ಎಫರ್ಟ್ಸ್ ಹಾಕಿ. ದಟ್ಸ್ ಓಕೆ. ಬಿಟ್ಟು ಹೋಗಲ್ಲ, ನಂಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ ಇದ್ರ ಜೊತೆಗೆ. ಇಟ್ಸ್ ಓಕೆ. ಥ್ಯಾಂಕ್ ಯು ಬೊಕ್ಕೆ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಅವರ್ ಡೇ ಸ್ಪೆಷಲ್. ಬಾಯ್ ಬೊಕ್ಕೆ. ಇಲ್ಲಿ ನೋಡಿ, ಫ್ಲವರ್ ಡಿಸ್ಟ್ರಿಬ್ಯೂಷನ್ ನಡೀತಿದೆ. ಯೂಸ್ ಆಗದಿರೋ ಫ್ಲವರ್ಸ್ ಇನ್ನು ಎಷ್ಟೊಂದಿದೆ, ಅದೆಲ್ಲ ಡಿಸ್ಟ್ರಿಬ್ಯೂಷನ್ ನಡೀತಿದೆ. ನಾಳೆ ಹಬ್ಬ ಇದೆಯಲ್ಲ, ಎಲ್ಲರೂ ಮನೆಗೆ ಹಬ್ಬಕ್ಕೆ ಆಗುತ್ತೆ ಅಂತ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಬೆಳೆ ಹಬ್ಬಕ್ಕೆ ಮಾಡೋದು ಮಾರ್ಕೆಟ್ ಕುತ್ಕೊಂಡ್ಬಿಡೋಣ. ಕರೆಕ್ಟ್ ಅಲ್ವಾ? ಅಲ್ಲ, ಎಲ್ಲ ಇಳಿಸಿ ಇದನ್ನೇ ರೋಡ್ಗೆ ಇಳಿದ್ಬಿಟ್ರೆ ನಾವೇ ಇಳಿ. ನನ್ನ ಬೆಳೆ ಬರ್ತೀನಿ. ಏನು ಅಷ್ಟಿದೆಯಲ್ಲ ಗುಪ್ತಾ? 20,000 ಫ್ಲವರ್ಗೆ. ಕರೆಕ್ಟ್. ನಾಳೆ ಹೋಮಿಗೆ ಫೋನ್ ಮಾಡ್ತೀನಿ ಬೆಳಗ್ಗೆ. ಟಿಕೆಟ್ ಮಾಡ್ಬಿಟ್ರೆ ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ. ಸ್ಯಾಮ್ ಬೊಕ್ಕೆ ಪಿಕ್ಚರ್. ₹5 ತಗೊಳ್ಳಿ ಸಾಕು. ಸಪ್ತಾ ಪಿಕ್ಚರ್ಸ್. ಗೈಸ್, ಫೈನಲಿ ದ ಡೇ ಇಸ್ ಡನ್. ಇಲ್ಲ, ಒಂಥರ ಡ್ರೀಮ್ ತರ ಮುಗ್ದೇ ಹೋಯ್ತು. ತುಂಬಾ ಬೇಗ ರಪ್ಪ ಅಂತ ಮುಗ್ದೋಯ್ತು ಅನ್ಸ್ತು ನನಗೆ. ಬಟ್ ದೇರ್ ವಾಸ್ ಅ ಲಾಟ್ ಆಫ್ ಎಫರ್ಟ್ ಫ್ರಮ್ ಮೈ ಟೀಮ್ ಅಂಡ್ ತುಂಬಾ ಬೇರೆ ಎಕ್ಸ್ಟರ್ನಲ್ ಟೀಮ್ಸ್ ಎಲ್ಲರದು ತುಂಬಾ ಎಫರ್ಟ್ಸ್ ಇತ್ತು. ಟು ಥ್ಯಾಂಕ್ ಎವ್ರಿ ಒನ್. ನಮ್ಮ ಟೀಮ್ ಎಲ್ಲ ಇಲ್ಲೇ ಇದ್ದಾರೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಇದು ಟೀಸರ್, ಟ್ರೇಲರ್ ಬರುತ್ತೆ, ಆಮೇಲೆ ಪಿಕ್ಚರ್ ಬರುತ್ತೆ. ವೇಟ್ ಮಾಡಿ. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಪ್ರಪೋಸ್ ಹಿಂಗಾಗಿದೆ, ಎಂಗೇಜ್ಮೆಂಟ್ ಯಾವ ಥರ ಆಗೋದು ವೇಟ್ ಮಾಡಿ. ನೀಲಮೇಘ ಶ್ಯಾಮಲೋ ಮನವ ಮರೆಸಿ ನಿಂದ